हरिः ओम्। सहनाववतो सहनौ भुनक्तो सह वीर्यङ्करवावहै तेजस्विनावधीतमस्तु मा विद्विषावहै। ओम शांति शांति शांति। ओम श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं वन्दे तं सच्चिदानन्दं यतिवर्यं महामतिं वेदवेदान्ततारज्ञं सद्गुरुं प्रणतोऽस्म्यहं सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः सप्रणामं हार्दं स्वागतं व्याहरामि। श्री श्री सच्चिदानंदेन्द्र सरस्वती स्वामिपादानां कर्तृकत्वेन प्रसिद्धासु कृतिषु विशुद्ध वेदांत परिभाषा नाम्नी देवभाषायाः कृतिः इदानीं विचार्यते। अग्रे तावत् श्री श्री स्वामिचरणानां प्रशस्ति श्लोकमेकं पठित्वा अनुग्रहं च प्राप्य प्रकृतं जीवेश्वर विभाग व्यवहारः इति प्रकृतं ग्रन्थभागं यथा स्वामिपादानुग्रहम् इदानीं विचारयामः। ॐ कषाय रहितं काषायवासं स्वरूपनिष्ठं परिपूर्णबोधं वन्दे निशं सच्चिदानन्दरूपं सरस्वतीम् इन्द्रसमानतेजम्। ॐ ब्रह्मनिष्ठाय विद्महे संयमीन्द्राय धीमहि तन्नः सच्चिदानन्दः प्रचोदयात्। प्रकृत भाग ವಿಶುದ್ಧ ವೇದಾಂತ ಪರಿಭಾಷಾ ಇದರಲ್ಲಿ ಮೂರನೆಯ ವಿಷಯ ಜೀವೇಶ್ವರ ವಿಭಾಗ ವ್ಯವಹಾರ. ಒಂದು ಬ್ರಹ್ಮವನ್ನು ತಿಳಿಸಿಕೊಟ್ಟಿದ್ದಾಯಿತು, ಮತ್ತೆ ಅವಿದ್ಯೆ ಅಂತಂದ್ರೇನು ಅದನ್ನು ತಿಳಿಸಿಕೊಟ್ಟಿದ್ದಾಯಿತು, ಮತ್ತೆ ಈಗ ಬಹಳ ಮುಖ್ಯವಾಗಿರತಕ್ಕಂತಹ ಅದ್ವೈತ ಸಿದ್ಧಾಂತದಲ್ಲಿ ಈ ಜೀವೇಶ್ವರ ವಿಭಾಗ ವ್ಯವಹಾರ ಇದೆಯಲ್ಲ, ಇದು ಹೇಗೆ ಸಿದ್ಧವಾಗುತ್ತೆ? ಇದು ಪ್ರತಿಯೊಬ್ಬರೂ ಕೇಳ್ತಾ ಇರತಕ್ಕಂಥ ಪ್ರಶ್ನೆ. ನೋಡ್ರಿ, ಅದ್ವೈತ ಅಂತ ಹೇಳ್ತಾ ಇದ್ದೀರಾ, ಪ್ರತಿಯೊಂದು ವ್ಯವಹಾರ ನಮಗೆ ಕಾಣ್ತಾ ಇದೆ. ಏನು? ಪ್ರತಿಯೊಂದು ಕೂಡ ಯಾವುದೇ ವ್ಯವಹಾರವಾಗಲಿ ನಮಗೆ ಕಾಣ್ತಾ ಇದೆ, ಮತ್ತೆ ಅನುಭವಕ್ಕೆ ಬರ್ತಾ ಇದೆ. ಹೀಗಿರುವಾಗ ನೀವು ಅದ್ವೈತ ಎರಡನೆಯದು ಇಲ್ಲವೇ ಇಲ್ಲ, ಹಾಗೆ ಹೀಗೆ ಅಂತ ಹೇಳ್ತಾ ಇದ್ದೀರಲ್ಲ, ಹೇಗೆ? ಎರಡನೆಯದು ಅಂತ ಅನ್ನೋದು ಯಾವುದು? ಎರಡನೆಯದು ಅಂತ ಅನ್ನೋದೇ ಜೀವ. ಮತ್ತೆ ಈ ಸಂಸಾರ ಇದೆಲ್ಲ ಏನು ಜೀವನಿಂದ ಬಂದಿದ್ದಷ್ಟೆ. ಮೊಟ್ಟ ಮೊದಲಿಗೇನು? ಬ್ರಹ್ಮ ಏಕಮೇವಾದ್ವಿತೀಯತ್ವವನ್ನು ಹೇಳಿದ್ರಿ. ಏಕಮೇವಾದ್ವಿತೀಯತ್ವ ಸರಿ ಹೋಗೋದಿಲ್ಲ. ಯಾಕೆ ಅಂದರೆ ಅನುಭವಕ್ಕೂ ಹೊಂದೋದಿಲ್ಲ, ಅದು ವ್ಯವಹಾರಕ್ಕೂ ಕೂಡ ಸಮಂಜಸವಲ್ಲ. ಮತ್ತೆ ಇನ್ನೊಂದು ಈ ಒಂದು ಸಂಸಾರ. ಹೀಗೆ ಈ ಜಗತ್ತು, ಸಂಸಾರ ಅದು ಈ ಜಗತ್ತೆಲ್ಲ ಇದೆಯಲ್ಲ, ಅದು ಇವೆಲ್ಲ ಇದೆಯಾ ನಮ್ಮ ಅನುಭವಕ್ಕೆ ಬರ್ತಾ ಇರಬೇಕಾದ್ರೆ ಹೇಗೆ ಅದ್ವೈತ ಸಿದ್ಧಿ ಆಗುತ್ತೆ? ಜೀವೇಶ್ವರ ವಿಭಾಗ ಅದ್ರೇನು? ಇಲ್ಲಿ ಜೀವ ಅಂತ ಹೇಳಿದ್ದರೂ ಕೂಡ ಅಲ್ಲ, ಮುಂದೆ ತಗೊಳ್ತಾರ ವಿಚಾರವನ್ನ. ಈಗ ನಾವೇನು ತಿಳ್ಕೊಳ್ಬೇಕು? ಬರೀ ಜೀವ ಈಶ್ವರ ಅಂತ ಅಷ್ಟೇ ಅಲ್ಲ, ಜಗತ್ತನ್ನು ಕೂಡ. ಈ ಜಗತ್ತನ್ನು ಯಾಕೆ ಜೀವೇಶ್ವರ ಅಂತ ಹೇಳ್ತಕ್ಕಂಥದ್ದು, ಈ ಜಗತ್ತು ಇವೆಲ್ಲವೂ ಕೂಡ ಜೀವ ಇದ್ದಿರ್ತಾನೆ ಜಗತ್ತು.
ಯಾಕೆ ನಾನಿದ್ದರೂ ತಾನೇ ಜಗತ್ತು, ಇಲ್ಲೇ ಜಗತ್ತು ಯಾವುದಿದೆ, ನನ್ನ ಅನುಭವಕ್ಕೆ ಯಾವುದು ಬರೋದಿಲ್ಲ. ಆದ್ದರಿಂದ ಈ ಜೀವೇಶ್ವರ ವಿಭಾಗವನ್ನು ಹೇಗೆ ಸಿದ್ಧ ಮಾಡಿಕೊಳ್ಬೇಕು, ಹೇಗೆ ಸಿದ್ಧಿಯಾಗುತ್ತೆ? ಒಂದು ಪಕ್ಷ ನೀವು ತರ್ಕದಿಂದ ಸಿದ್ಧ ಮಾಡಿಬಿಡಬಹುದು, ಅದು ಆಗೋದಿಲ್ಲ. ಆದರೂ ಕೂಡ ಬಹಳ ಪ್ರಯತ್ನ ಪಟ್ಟರೆ ಹೇಗೋ ಶುಷ್ಕ ತರ್ಕವೋ ವಿತಂಡವಾದವೋ ಯಾವುದೋ ಒಂದು ಹಾಕಿ ಸಿದ್ಧ ಮಾಡಬಹುದು, ಏನು ಏಕತ್ವವನ್ನು. ಆದರೆ ಅನುಭವಕ್ಕೆ ಮಾತ್ರ ಸಿದ್ಧವಾಗದ ಮಾತು. ಅನುಭವಕ್ಕೆ ಸಿದ್ಧವಾಗೋದಿಲ್ಲ ಸ್ವಾಮಿ. ತರ್ಕದಿಂದ ಸಿದ್ಧ ಮಾಡಬಹುದು, ಅನುಭವದಿಂದಲೂ ಸಿದ್ಧವಾಗೋದಿಲ್ಲ. ಮತ್ತೆ ವಸ್ತುಸ್ಥಿತಿಗೂ ಕೂಡ ಹೊಂದೋದಿಲ್ಲ. ಹೇಗೆ ಮಾಡ್ತೀರಿ ಅಂತನ್ನುವ ಒಂದು ವಿಷಯವನ್ನು ಈಗ ಸ್ವಾಮಿಪಾದರವರು ತಗೊಂಡಿದ್ದಾರೆ. ಅದಕ್ಕೆ ಏನು ಹೇಳಿದ್ರು ಉತ್ತರ ಸ್ವಲ್ಪ ಭಾಗವನ್ನು ನಾವು ನೋಡಿದ್ವಿ. ಏನು ಇವೆಲ್ಲವೂ ಕೂಡ ನೋಡಿ, ಜೀವನ ಜೀವತ್ವ, ಈ ಜಗತ್ತಿನ ಜಗತ್ವ, ಮತ್ತು ಈ ಸಂಸಾರ ಇದೆಯಲ್ಲ, ಈ ಜೀವ ಸಂಸಾರಿ ಅದು ಇದು ಎಲ್ಲ ಇದೆಯಲ್ಲ, ಇವನ ಸಂಸಾರಿತ್ವ ಅಂದ್ರೇನು? ಈ ಜೀವನಿಗೂ ಜಗತ್ತಿಗೂ ಏನು ಸಂಬಂಧ? ಜಗತ್ತಿನಲ್ಲಿ ಇವನು ಏನು ಅನುಭವಿಸೋಕೆ ಬಂದಿದ್ದಾನೆ, ಅನುಭವಿಸ್ತಾನೆ, ಹೇಗೆ ಅನುಭವಿಸ್ತಾನೆ, ಕರ್ಮಕ್ಕೆ ತಕ್ಕ ಎಲ್ಲ ಇದೆಯಲ್ಲ, ಇವೆಲ್ಲವೂ ಕೂಡ ಹೇಗೆ ಹೊಂದಿಸ್ಕೊಳ್ಬೇಕು ಅಂತಂದರೆ ಎಲ್ಲವೂ ಕೂಡ ಬಂದಿರತಕ್ಕಂಥದ್ದು ಒಂದೇ ಮೂಲದಿಂದ. ಅದು ಹೇಗೆ? ಅದೇ ಅವಿದ್ಯ. ಏನು ತಿರ್ಗಾ ಅವಿದ್ಯ ಅಂತ ಹೇಳ್ತಾ ಇದ್ದೀರಲ್ಲ ಅಂದರೆ ಹೌದು. ಯಾವಾಗ ಅವಿದ್ಯೆಯಿಂದ ಒಂದು ವಸ್ತುವನ್ನು ನಾವು ಸರಿಯಾಗಿ ತಿಳಿಯುವುದಿಲ್ಲವೋ ಆಗ ಏನಾಗುತ್ತೆ, ಆ ವಸ್ತುವಿನ ಬಗ್ಗೆ ನಮಗೆ ಸರಿಯಾದ ನಿರ್ಣಯ ಆಗೋದಿಲ್ಲ, ಮತ್ತೆ ಅನೇಕ ವಿಕಲ್ಪಗಳು ತೋರಿಬಿಡುತ್ತವೆ. ಹೌದು ತಾನೆ? ನಿರ್ಣಯ ಆಗಿಲ್ಲ, ವಿಕಲ್ಪಗಳು, ಅನೇಕ ವಿಕಲ್ಪಗಳು. ಇವನು ಹೀಗೆ ಹೇಳ್ತಾನೆ, ಅವನ ಹಾಗೆ ಹೇಳ್ತಾನೆ, ಇನ್ನೊಂದು ಹೇಳ್ತಾನೆ. ಹೀಗಿರೋದ್ರಿಂದ ಏನಾಗುತ್ತೆ, ಇದು ಜಗತ್ತು, ಈ ಜೀವ ಅಂತಕ್ಕಂಥದ್ದು ತೋರ್ತಾ ಇದೆ. ಇದು ಅವಿದ್ಯಾ ಅಂತಂದ್ರೆ ಏನು ಗೊತ್ತೇ? ಅವಿದ್ಯಾ ಅಂತಂದರೆ ಇನ್ನೊಂದು ಡೆಫಿನೇಷನ್ನು, ಒಂದನ್ನು ಮತ್ತೊಂದೆಂದು ತಿಳಿಯುವುದು ಅಷ್ಟೇ, ಇನ್ನೇನೂ ಇಲ್ಲ. ಬಹಳ ಸರಳವಾದ ಒಂದು ಸೂತ್ರ ಇದು. ಅತಸ್ಮಿನ್ ತದ್ಬುದ್ಧಿ ಅಂದರೆ ಏನು? ಒಂದನ್ನು ಇನ್ನೊಂದೆಂದು ತಿಳಿಯುವುದು, ಮತ್ತೆ ಒಂದರ ಹಾಗೆ ತಿಳಿದ ಮೇಲೆ ಒಂದರ ಧರ್ಮವನ್ನು ಕೂಡ ಇನ್ನೊಂದು ಅಂತ ತಿಳಿದು ಬಿಡೋದು ಅಷ್ಟೆ. ಸೊ ಹೀಗೆ ಮಾಡಿಕೊಂಡಾಗ ಏನಾಗುತ್ತೆ, ಅದನ್ನು ಕೂಲಂಕಷವಾಗಿ ವಿಮರ್ಶಿಸಿ ನೋಡಿದಾಗ ಯಾವಾಗ ಈ ಒಂದನ್ನು ಇನ್ನೊಂದು ಅಂತ ತಿಳಿಯುವುದು, ಅದರ ವ್ಯವಹಾರವಾಗ್ತಕ್ಕಂಥದ್ದು ಅವೆಲ್ಲ ಇದೆಯೋ, ಅದು ಯಾವುದರಿಂದ? ಈ ಅವಿದ್ಯ. ಈ ಒಂದನ್ನು ಇನ್ನೊಂದನ್ನು ತಿಳಿಯುವುದು ಅಂತನ್ನೋದೇ ಅಧ್ಯಾಸ. ಅವಿದ್ಯೆ ಅಂದರೆ ಅಧ್ಯಾಸ. ಮತ್ತು ಈ ಅಧ್ಯಾಸ ಯಾವಾಗ ಹೋಗುತ್ತೋ ಆವಾಗ ಜೀವತ್ವವೂ ಹೋಯಿತು, ಅವನ ಸಂಸಾರಿತ್ವನೂ ಹೋಯಿತು, ಜಗತ್ತೂ ಹೋಯಿತು, ಎಲ್ಲ ಹೋಯಿತು. ಅಂದರೆ ಎಲ್ಲಿಗೆ ಹೋಯಿತು? ಹೋಯಿತು ಅಂತಂದರೆ ಅದು ಇರಲೇ ಇಲ್ಲ ಅಂತ ಗೊತ್ತಾಯಿತು ಅಂತ ಅರ್ಥ ಅಷ್ಟೆ. ಎಲ್ಲಿಗೂ ಹೋಗೋದಿಲ್ಲ. ಹೋಯಿತು ಅಂತ ಹೇಳಿಬಿಟ್ರೆ ಓಹೋ ಹಾಗಾದ್ರೆ ಹಿಂದೆ ಇತ್ತು, ಈಗ ಹೋಯಿತು, ಹೀಗಾಗ್ಬಿಡುತ್ತಲ್ಲ. ಇದಲ್ಲ, ಇದು ಜ್ಞಾನ ಅಲ್ಲ, ಇದು ವಿದ್ಯೆ ಅಲ್ಲ. ಓಹೋ ಹಿಂದೆ ನಾನು ಸಂಸಾರಿಯಾಗಿದ್ದೆ, ಈಗ ಏನೋ ಒಂದು ಜ್ಞಾನ ಬಂತು, ಮುಕ್ತನ. ಅದಲ್ಲ. ಅಂದರೆ ಯಾವಾಗಲೂ ಕೂಡ ಮೂರು ಕಾಲಗಳಲ್ಲಿಯೂ ಕೂಡ ಬ್ರಹ್ಮಕ್ಕಿಂತ ಭಿನ್ನವಾಗಿ, ಬ್ರಹ್ಮಕ್ಕಿಂತ ಬೇರೆಯಾಗಿ ಎರಡನೆಯ ಇನ್ನೊಂದು ವಸ್ತು, ಅದು ಯಾವುದೇ ಇರಬಹುದು ಅಂತಕ್ಕಂಥದ್ದು ಎಂದೂ ಯಾವ ಸ್ಥಿತಿಯಲ್ಲೂ ಯಾವ ಕಾಲದಲ್ಲೂ ಇರಲಿಲ್ಲ. ಪೂರ್ವಸಿದ್ಧ ಕರ್ತೃತ್ವ ಕರ್ತೃತ್ವ ಭೋಕ್ತೃತ್ವ ವಿಪರೀತಂ ಹಿ ಹೇಳಿದ್ದನ ವಾಕ್ಯ. ತ್ರಿಷ್ವಪಿ ಕಾಲೇಶು ಅಕರ್ತೃತ್ವ ಅಭೋಕ್ತೃತ್ವ ಸ್ವರೂಪಂ ಬ್ರಹ್ಮಮಸ್ಮಿ ನ ಇತಃ ಪೂರ್ವಮಪಿ ಕರ್ತ ಭೋಕ್ತಾ ವಾ ಅಹಮಾಸಂ ನೇದಾನೀಂ ನಾಪಿ ಭವಿಷ್ಯತ್ ಕಾಲೇ ಇತಿ ಬ್ರಹ್ಮವಿದವಗಚ್ಚತಿ.
ಆಚಾರ್ಯರ ಭಾಷ್ಯ. ಇದು ಜ್ಞಾನ. ಈಗ ಎಲ್ಲಿ ಹೋಯ್ತ್ರಿ ಜಗತ್ತೆಲ್ಲ ಜಗತ್ತು ಇದ್ರಲ್ವೇನ್ರಿ ಹೋಗೋದು? ಎಲ್ಲಿಗೆ ಹೋಯ್ತು? ಎಲ್ಲಿಗೂ ಹೋಗೋದಿಲ್ಲ. ಯಾಕೆ? ಅದು ಇರಲೇ ಇರಲಿಲ್ಲ. ಇದು ಹೀಗೆ ಯಾವಾಗ ಈ ಒಂದು ಏಕಮೇವಾದ್ವಿತೀಯತ್ವ ಇರಲೇ ಇರಲಿಲ್ಲ, ಯಾವುದು ಕೂಡ ಇದ್ದದ್ದೇ ಒಂದು, ಇರುವುದೇ ಒಂದು, ಮತ್ತೆ ಈಗ ಮುಂದೆ ಇರುವುದು ಒಂದು, ಹೀಗೆ ಸಿದ್ಧವಾಯಿತು. ಆಗ ಇಂತಹ ಪರಮೇಶ್ವರನನ್ನ ನಾವು ಸರ್ವಜ್ಞ ಅಂತಲಾಗಲಿ, ಸರ್ವಶಕ್ತ ಅಂತಲಾಗಲಿ, ಮತ್ತೆ ಸರ್ವವ್ಯಾಪಿ ಅಂತಕ್ಕಂಥಾಗಲಿ, ಮತ್ತೆ ಸರ್ವಭೂತಾಂತರಾತ್ಮ ಅಂತಕ್ಕಂಥದ್ದಾಗಲಿ, ಇವೆಲ್ಲ ಶಬ್ದಗಳು ಏನಾಗುತ್ತೆ? ಎಲ್ಲ ಶಬ್ದಗಳು ಕೂಡ ನಿಷ್ಪ್ರಯೋಜಕ. ಹೌದು ತಾನೆ? ಸರ್ವಜ್ಞ ಅಂತ ಹೇಳಿದ್ರೇನು? ಸರ್ವಜ್ಞ ಅಂತ ಹೇಳಿದ್ರೆ ಎರಡನೇ ವಸ್ತು ಇದ್ದೇ ಇರಬೇಕು. ಹೌದು ತಾನೆ? ಅವನು ಎಲ್ಲವೂ ಅಂತಕ್ಕಂಥ ಒಂದು ವಸ್ತು ಇರಬೇಕು, ಅದನ್ನು ಇವನು ತಿಳಿದಿರಬೇಕು, ಅವನು ಸರ್ವಜ್ಞ. ಅಥವಾ ಇನ್ನೊಬ್ಬ ತಿಳಿದವನು ಇರಬೇಕು, ಅವನಿಗಿಂತ ಇವನು ಜಾಸ್ತಿ ತಿಳಿದಿರಬೇಕು, ಆಗ ಇವನು ಅವನಿಗಿಂತ ಹೆಚ್ಚು ಸರ್ವಜ್ಞ ಇವನು. ಹೀಗೆ ಈ ಸರ್ವಜ್ಞ, ಸರ್ವಶಕ್ತ ಅಂತ ಅನ್ನೋದಕ್ಕೇನು? ಯಾವುದೋ ಇನ್ನೊಂದು ಉಪಾದಾನ ಕಾರಣ. ಉಪಾದಾನ ಅಂತ ಅನ್ಬೇಕಾದ್ರೇನು? ಇವನಿಗಿಂತ ಬೇರೆಯಾಗಿ ಯಾವುದೋ ಒಂದನ್ನು ಅವನು ಸೃಷ್ಟಿ ಮಾಡ್ತಾ ಶಕ್ತಿಯೋ ಇದೆ ಅವನಿಗೆ, ಯಾವುದಿದೆ ಬೇರೆಯಾಗಿ. ಹೀಗೆ ಯಾವಾಗ ಎರಡನೆಯದೇ ಇಲ್ಲದ ಒಂದು ಅಂತ ಆಯಿತೋ, ಆವಾಗ ಸರ್ವಜ್ಞ ಅಂತಾಗಲಿ, ಭಗವಂತನನ್ನ ಈಶ್ವರ ಅಂತಾಗಲಿ, ಈಶ್ವರ ಅಂತಕ್ಕಂಥ ಅವನು ನಿಯಾಮಕ. ಓಹೋ, ನಾವೆಲ್ಲರೂ ಕೂಡ ಅವನ ಅನುಚರರು, ನಾವೆಲ್ಲರೂ ಕೂಡ ನಿಯಮ್ಯರು, ಅವನಿಂದ ನಿಯಮ್ಯರು ಅಂತಕ್ಕಂಥದ್ದಾಗಲಿ, ಇವು ಯಾವ ಪದವೂ ಕೂಡ ಏನಾಗುತ್ತೆ? ಎಲ್ಲವೂ ಕೂಡ ವ್ಯರ್ಥ. ಯಾವ ಪದವೂ ಕೂಡ ಹೊಂದೋದಿಲ್ಲ. ಯಾಕೆ? ಇರತಕ್ಕಂಥ ಒಂದೇ ಒಂದು ತತ್ವ ಅಂತ ಹೇಳಿ ಈ ಒಂದು ಜೀವೇಶ್ವರ ವಿಭಾಗ ಯೋಗ ವ್ಯವಹಾರ ಏನು? ಇದು ಯಾವ ದೃಷ್ಟಿಯಿಂದ ಹೇಳಿದ ಮಾತು? ಕೇವಲ ವ್ಯವಹಾರ ದೃಷ್ಟಿಯಿಂದ ಹೇಳಿದ ಮಾತು ಅಷ್ಟೇ. ಮತ್ತೆ ವಸ್ತುತಃ ಏನಾಗಿದೆ? ವಸ್ತುತಃ ಇರ್ತಕ್ಕಂಥದ್ದು ಯಾವ ಜೀವ ಅಂತಕ್ಕಂಥದ್ದು ಇಲ್ಲ, ಜಗತ್ತು ಅಂತಕ್ಕಂಥದ್ದು ಇಲ್ಲ. ಯಾವಾಗ ಜೀವ ಜಗತ್ತು ಅಂತಕ್ಕಂಥದ್ದು ಇಲ್ಲವೋ ಆಗ ನಾವು ಯಾವನು ಓಹೋ ಇವನು ಈಶ್ವರ ಅಂತ ಹೇಳ್ತಕ್ಕಂಥದ್ದು ಅಲ್ಲ ಸ್ವಾಮಿ. ಈಶ್ವರ ಇವನು ಅಂತ ಹೇಳೋದಕ್ಕೆ ಇನ್ನೊಬ್ಬ ಇಲ್ವಲ್ಲ, ಎರಡನೆಯವನು. ಹಾಗಾಗಿ ಯಾರನ್ನ ಈಶ್ವರ ಅಂತ ಹೇಳ್ತಾ ಇದ್ದೀರಿ ನೀವು ಅಂತ ಹೇಳಿ ಈ ಒಂದು ಎಲ್ಲ ಪದಗಳೂ ಕೂಡ ಎಲ್ಲಿಯವರೆಗೆ? ಅಲ್ಲಿಯವರೆಗೆ ಮಾತ್ರ. ಎಲ್ಲಿಯವರೆಗೆ ಈ ಒಂದು ಏಕಮೇವಾದ್ವಿತೀಯತ್ವ ಬ್ರಹ್ಮದ ನೈಜ ಸ್ವರೂಪ ನಮಗೆ ಅರ್ಥವಾಗುವುದಿಲ್ಲವೋ ಅಲ್ಲಿಯವರೆಗೆ ಮಾತ್ರ ಈ ಒಂದು ವಿಭಾಗಗಳೆಲ್ಲವೂ ಕೂಡ ಅಷ್ಟೆ. ಮತ್ತೆ ಅದಿಲ್ಲದೆ ಇದ್ದರೆ ಯಾವುದೂ ಕೂಡ ಇರೋದಿಲ್ಲ. ಹಾಗೆ ಈಶ್ವರ ಅಂತ ಎಲ್ಲ ಪ್ರತಿಯೊಂದು ಕೂಡ ವ್ಯರ್ಥ ಅಂತಕ್ಕಂಥದ್ದು ಇಲ್ಲಿ ಗೊತ್ತಾಗ್ತಾ ಇದೆ. ಏನೋ ನೋಟಿಫಿಕೇಶನ್ ಬರ್ತಾ ಇದೆಯಲ್ಲ, ಏನೋ ಗೊತ್ತಾಗ್ತಾ ಇದೆ ನನಗೆ. ಏನೋ ಬರ್ತಾ ಟುಡೇ started the Indira by attending this meeting, representing recorded. ಏನೋ ನೋಟಿಫಿಕೇಶನ್ ಬರ್ತಾ ಇದೆ, ಅದೇನು ಅಂತ ಗೊತ್ತಾಗಿಲ್ಲ. ನೋಡ ಇರಲಿ. ಇಷ್ಟು ಇದನ್ನ ಈ ಜೀವೇಶ್ವರ ವಿಭಾಗವನ್ನು ಹೀಗೆ ನಾವು ಅರ್ಥ ಮಾಡಿಕೊಳ್ಳಬೇಕು ಅಂತ ಹೇಳಿದರು. ಈಗ ಅದನ್ನೇ ಭಾಗ ಅದನ್ನು ಮುಂದುವರಿತಾ ಇದ್ದಾರೆ. ಇದಕ್ಕೆ ಈಗ ಸ್ವಾಮಿಪಾದರವರು ಪ್ರಮಾಣ ವಾಕ್ಯಗಳನ್ನು ಹೇಳ್ತಾ ಇದ್ದಾರೆ. ನೋಡಿ, ಇದನ್ನ ನಾವು ಹೇಳ್ತಾ ಇಲ್ಲ. ಯಾರು ಹೇಳಿದ್ದು? ಶಂಕರ ಭಗವತ್ಪಾದರು ಹೇಳಿದ್ದು. ಹೋಗಲಿ, ಶಂಕರ ಭಗವತ್ಪಾದರು ಅವರು ಸ್ವಂತ ಬುದ್ಧಿಯಿಂದ ಹೇಳಿಬಿಟ್ರ ಅಂದರೆ ಇಲ್ಲ, ಅದು ಇಲ್ಲ. ಮತ್ತೆಲ್ಲಿತ್ತು?
ಇದು ಉಪನಿಷತ್ತುಗಳಲ್ಲೇ ಇತ್ತು. ಅದನ್ನ ಇವರು ಏನು ಮಾಡಿದರೆ ಅನಾವರಣ ಮಾಡಿದ್ದಾರೆ ಅಷ್ಟೇ. ಅಲ್ಲಿ ಆ ಭಾಷೆ ಇತ್ತು, ಆ ಕಾಲದ ಭಾಷೆ ಇತ್ತು, ಹೇಗೆ ವಿಕಲ್ಪದಿಂದ ಅರ್ಥ ಮಾಡಿಕೊಳ್ತಾ ಇದ್ರು. ಅದನ್ನ ಹೀಗೆ ಅಂತ ಹೇಳಿ ಅನಾವರಣ ಮಾಡಿದ ಮಹನೀಯರು ಶಂಕರರು. ಅವ್ರು ಹೊಸದಾಗಿ ಯಾವುದನ್ನೂ ಕಂಡುಹಿಡಿದಿಲ್ಲ. ಅದ್ವೈತ ಸಿದ್ಧಾಂತ ಅದ್ವೈತ ವೇದಾಂತ ಅಥವಾ ಅದ್ವೈತ ಮತ ಸ್ಥಾಪನಾಚಾರ್ಯ ಅವೆಲ್ಲ ಏನು ವಾಚಾರಂಭಣಂ ಅಷ್ಟೇ. ಮತ್ತು ಷಣ್ಮತ ಸ್ಥಾಪನಾಚಾರ್ಯ ಇವೆಲ್ಲ ಏನಂದರೆ ಇವೆಲ್ಲ ಅರ್ಥವಾದಕ್ಕೆ ಹೇಳ್ತಕ್ಕಂಥ ಮಾತು ಅಂತ ನಾವು ತಿಳ್ಕೋಬೋದು. ಏನಿಲ್ಲ, ಯಾಕೆ ಅವರ ಆ ಒಂದು ಜ್ಞಾನ, ಪ್ರಕಾಂಡವಾದ ಪಾಂಡಿತ್ಯ ಇದನ್ನು ಹೇಳೋದಕ್ಕೆ ಹೇಳ್ತಾ ಇದ್ದಾರೆ ಅಷ್ಟೇ ಹೊರತು ಬೇರೆ ಏನೂ ಇಲ್ಲ. ನಿಜವಾಗಿ ನೋಡಿದ್ರೆ ಯಾವುದೂ ಹೊಂದೋದಿಲ್ಲ. ಹೇಗೆ ಈಶ್ವರನಿಗೆ ಈಶ್ವರ ಅನ್ನೋದಾಗಲಿ, ಸರ್ವಜ್ಞಾನದಾಗಲಿ, ಸರ್ವಶಕ್ತ ಅನ್ನೋದಾಗಲಿ ಯಾವುದೂ ಹೊಂದೋದಿಲ್ವೋ ಹಾಗೆ ಇದು ಕೂಡ. ಈಗ ಮುಂದಿನ ಭಾಗವನ್ನು, ಇವತ್ತಿನ ಭಾಗವನ್ನು ನೋಡೋಣ. ಇದರಲ್ಲಿ 8ನೆಯ ಪುಟ, ಯಾವುದರಲ್ಲಿ 3ನೆಯ ಭಾಗ ಜೀವೇಶ್ವರ ವಿಭಾಗ ವ್ಯವಹಾರ ಅಂತಕ್ಕಂಥ ವಿಷಯ. ಇದರಲ್ಲಿ 8ನೇ ಪುಟ ಸ್ವಾಮಿಪಾದರು ಏನು ಹೇಳಿದ್ದಾರೆ, ಜೀವೇಶ್ವರ ವಿಭಾಗ ವ್ಯವಹಾರ ಅಂತ. ಅಲ್ಲಿಗೆ ಈ ಜೀವ ಮತ್ತು ಈಶ್ವರ, ನಾನು ಇಲ್ಲಿ ವ್ಯವಹಾರ ಮಾಡ್ತಾ ಇದ್ದೇನೆ ಅಂತಕ್ಕಂಥ ಈ ಜಗತ್ತು, ಇವೆಲ್ಲವೂ ಕೂಡ ಯಾವ ಭೂಮಿಕೆಯಲ್ಲಿ ನಮಗೆ ಇರ್ತಕ್ಕಂಥದ್ದು ಅಂದರೆ ಕೇವಲ ವ್ಯವಹಾರ ಭೂಮಿಕೆಯಲ್ಲಿ ಮಾತ್ರ ಅಷ್ಟೆ. ಅಲ್ಲಿ ಏನು ವ್ಯವಹಾರ ಮಾಡ್ತಾ ಇದ್ದಾನೋ ಅಲ್ಲಿ ಮಾತ್ರ ಇದೆ. ಈಗ ಒಬ್ಬ ಇದ್ದಾನೆ, ಅವನು ಕಚೇರಿಗೆ ಹೋದ. ಕಚೇರಿಗೆ ಹೇಗೆ ಹೋಗ್ತಾನೆ? ಕಚೇರಿಗೆ ಹೋಗಬೇಕಾದ್ರೆ ಅವ್ರಿಗೊಂದು ಡ್ರೆಸ್ ಕೋಡ್ ಅಂತ ಇರುತ್ತೆ. ಹಿಂದಿನ ಕಾಲದ ಮಾತು. ಏನು, ಆ ಕಚ್ಚೆ ಪಂಚೆ, ಒಂದು ಕೋಟು, ಒಂದು ಪೇಟ ಎಲ್ಲ ಹಾಕ್ಕೊಂಡು ಭೂಷಣವಾಗಿ ಹೋಗ್ತಾ ಇದ್ರು. ನೋಡಿದ ತಕ್ಷಣ ಬಹಳ ಏನು ಗೌರವ ಭಾವನೆ ಬರ್ತಾ ಇದ್ದು. ಓಹೋ, ಇವನು ಒಬ್ಬ ದೊಡ್ಡ ಆಫೀಸರ್, ಅಧಿಕಾರಿ ಅಂತಕ್ಕಂಥ ಭಾವನೆ ಬರ್ತಾ ಇದ್ದು. ಅಲ್ಲಿ ಏನು ಮಾಡ್ತಾ ಇದ್ದ, ಆ ಕುರ್ಚಿನಲ್ಲಿ ಕೂತ್ಕೊಂಡ ತಕ್ಷಣ ಏನಾಗುತ್ತೆ ಅವನಿಗೆ ಇವರು ಅವರು ಅಂತಕ್ಕಂಥ ತಾರತಮ್ಯ ಇಲ್ಲ. ಅವನು ಯಾವುದಕ್ಕಾಗಿ ನಿಯಮಿಸಲ್ಪಟ್ಟನೋ ಅದನ್ನ ಅವನು ಮಾಡಬೇಕಷ್ಟೇ. ಆದ್ದರಿಂದ ಏನು ಮಾಡ್ತಾನೆ, ಅಧಿಕಾರಯುತವಾಗಿ ಮಾಡ್ತಾನೆ. ಅವನು ಕೆಳಗಿನವನಿಗೆ ಹೇಳ್ತಾನೆ, ಏಯ್ ಇದು ನೋಡಿ ಸಾಯಂಕಾಲದೊಳಗೆ ಆಗಿಬಿಡ್ಬೇಕು ಅಂತಾನೆ. ಇನ್ನೊಬ್ಬ ತಪ್ಪು ಮಾಡಿರ್ತಾನೆ, ಅವನಿಗೆ ಶಿಕ್ಷೆ ಮಾಡ್ತಾನೆ. ಇನ್ನೊಬ್ಬ ಏನೋ ಒಳ್ಳೆಯದು ಮಾಡಿರ್ತಾನೆ, ಅವನಿಗೆ ಬಹುಮಾನ ಕೊಡ್ತಾನೆ. ಒಳ್ಳೆಯ ಮಾತಾಡ್ತಾನೆ, ಇನ್ನೊಬ್ಬನಿಗೆ ಕೆಟ್ಟ ಮಾತಾಡ್ತಾನೆ. ಹೌದಾನೆ? ಇಷ್ಟೆಲ್ಲ ಇದ್ರೂ ಕೂಡ ಇದು ಯಾವುದಾದರೂ ಕೂಡ ಇದು ಯಾವುದಕ್ಕೆ ಸಂಬಂಧಪಟ್ಟಿದ್ದು? ಎಲ್ಲಿಗೆ? ಆ ಕಚೇರಿ ವ್ಯವಹಾರಕ್ಕೆ ಮಾತ್ರ ಸಂಬಂಧಪಟ್ಟಿದ್ದು. ಮನೆಗೆ ಬಂದ, ಅಲ್ಲಿ ಇನ್ನೊಂದು ವ್ಯವಹಾರ, ಯಾವ ಡ್ರೆಸ್ ಕೋಡು ಇಲ್ಲ, ಏನೂ ಇಲ್ಲ. ಅಲ್ಲೊಂದು ಡ್ರೆಸ್ ಕೋಡು ಇರಲಿ, ಅಲ್ಲೇ ಬೇರೆ ವ್ಯವಹಾರ. ಅಲ್ಲಿ ಇಲ್ಲಿ ಇವನು ನಿಯಾಮಕ ಆಗಿದ್ದ, ಮನೆಗೆ ಬಂದ್ಮೇಲೆ ನಿಯಾಮಕ ಅಲ್ಲ. ಯಾರೋ ನಿಯಮ, ಅದು ಬೇರೆ ವಿಚಾರ ಬಿಡಿ. ಹೀಗೆ ಇವೆಲ್ಲ ಎಲ್ಲಿ? ಆಯಾಯ ಭೂಮಿಕೆಯಲ್ಲಿ ಮಾತ್ರ ಅಷ್ಟೆ. ನಿಜವಾಗಿ ನೋಡಿದ್ರೆ ಏನು, ಅವನು ಯಾರು ಅಲ್ಲ. ಹಾಗೆ ಇಲ್ಲಿಯೂ ಕೂಡ ಇವೆಲ್ಲವೂ ಕೂಡ ವ್ಯವಹಾರಕ್ಕೆ ಮಾತ್ರ ಸೀಮಿತವಾಗಿರತಕ್ಕಂತಹ ವಿಚಾರಗಳು. ನೋಡೋಣ 8ನೇ ಪುಟ. ಅತ್ರ ಅವಿದ್ಯಾಕಲ್ಪಿತ ನಾಮರೂಪ ಬೀಜ ವ್ಯಾಕರಣಮೇವ ಬ್ರಹ್ಮಣೋ ಜಗತ್ಕಾರಣತ್ವಂ ಇತಿ ಯಥೋದಾಹೃತ ಭಾಷ್ಯವಾಕ್ಯಾತ್ ಅವಗಮ್ಯತೆ. ಸುಲಭವಾದ ವಾಕ್ಯ ಬರೀತಾರೆ ಸ್ವಾಮಿ. ನೋಡಿ, ಇಲ್ಲಿ ಅವಿದ್ಯಾಕಲ್ಪಿತ ನಾಮರು, ಈ ಭಗವಂತ ಸೃಷ್ಟಿಕರ್ತ, ಅವನು ಈ ಜಗತ್ತೆಲ್ಲವನ್ನೂ ಕೂಡ ಸೃಷ್ಟಿ ಮಾಡ್ತಾನೆ, ಉತ್ಪತ್ತಿ ಮಾಡ್ತಾನೆ, ಅವನೇ ಜಗತ್ಕಾರಣ ಅಂತ ಹೇಳ್ತಕ್ಕಂಥದ್ದು ಹೇಗೆ ಗೊತ್ತೇನು? ಸೃಷ್ಟಿ ಮಾಡ್ದ ಅಂದರೆ ಅವಿದ್ಯೆಯಿಂದ, ನೋಡಿ ಮೊಟ್ಟ ಮೊದಲ ಅವಿದ್ಯೆಯಿಂದ ಕಲ್ಪಿತವಾದ ಈ ನಾಮರೂಪಗಳು. ನಾಮರೂಪ ಅಂದರೆ ಪ್ರಪಂಚ, ಸಂಸಾರ, ಎಲ್ಲವೂ ದ್ವೈತ.
ಇವೆಲ್ಲವೂ ಕೂಡ ಅವಿದ್ಯೆಯಿಂದ ಕಲ್ಪಿತವಾಗಿರತಕ್ಕಂತಹ ಏನಾಗಿತ್ತು, ಇದು ಎಲ್ಲವೂ ಬೀಜ ರೂಪದಿಂದ ಇತ್ತು. ಅದು ಯಾವಾಗ ತೋರಿಕೊಂಡಿತೋ ಆವಾಗ ಸೃಷ್ಟಿ ಆಯಿತು ಅಂತ ಹೇಳ್ತೇವೆ. ಸರಿ, ಎಲ್ಲಿತ್ತು, ಎಲ್ಲಿಂದ ಬಂತು ಅಂದರೆ ಇದೆಲ್ಲದಕ್ಕೂ ಕೂಡ ಆಶ್ರಯವಾಗಿರ್ತಕ್ಕಂಥದ್ದು ಯಾರು? ನಾನೇ. ನಾನೇ ಅಂದರೆ ಯಾರು ಇಲ್ಲಿ? ನಾನೇ ಅಂದರೆ ಪರಬ್ರಹ್ಮ ಸ್ವರೂಪ. ಇದೂ ಕೂಡ ಪರಬ್ರಹ್ಮ ಅಂತ ಹೇಳ್ತಕ್ಕಂಥದ್ದು ಕೂಡ ಇದು ರಿಲೇಟಿವ್. ಹೌದು ತಾನೆ? ಯಾವುದೋ ಒಂದಕ್ಕೆ ಸಂಬಂಧಪಟ್ಟಿತ್ತು. ಪರಬ್ರಹ್ಮ ಅಂದರೆ ಏನು? ಪರ ಅಂದರೆ ಎಲ್ಲರಿಗಿಂತಲೂ ಹೆಚ್ಚಿನದು, ಬ್ರಹ್ಮ ಅಂತಂದರೆ ಎಲ್ಲವನ್ನೂ ವ್ಯಾಪಿಸಿರತಕ್ಕಂಥದ್ದು, ಅತ್ಯಂತ ದೊಡ್ಡದಾಗಿರ್ತಕ್ಕಂಥದ್ದು, ಪರಿಮಾಣದಲ್ಲಿ ಎಲ್ಲಕ್ಕಿಂತಲೂ ದೊಡ್ಡದಾಗಿರತಕ್ಕಂಥ. ಅಂದ್ರೆ ಏನು? ಎಲ್ಲಕ್ಕಿಂತಲೂ ಅಂದರೆ ಬೇರೆ ಯಾವ್ಯಾವುದೋ ಇದೆ, ಈ ಲೋಕ ಇದೆ, ಬೇರೆ ಬೇರೆ ಬೇಕಾದಷ್ಟಿದೆ. ಎಷ್ಟೋ ಲೋಕಗಳಿದ್ದಾರೆ, ಎಷ್ಟೋ ಜೀವಿಗಳಿದ್ದಾರೆ, ಎಷ್ಟೋ ಭೂತಗಳಿವೆ, ಇವೆಲ್ಲ ಇದೆಯಲ್ಲ. ಇವೆಲ್ಲದಕ್ಕಿಂತಲೂ ಕೂಡ ದೊಡ್ಡವನು, ಇವೆಲ್ಲವನ್ನು ವ್ಯಾಪಿಸಿರತಕ್ಕಂಥವನು ಅಂತ ಅನ್ನುವ ಒಂದು ಅರ್ಥದಲ್ಲಿ ಬ್ರಹ್ಮ ಅಂತ ಹೇಳ್ತಾರೆ. ಯಾವಾಗ ಇವ್ಯಾವು ಇಲ್ಲವೇ ಇಲ್ಲ ಅಂತ ಆಯಿತೋ ಯಾವುದಕ್ಕೆ ಬ್ರಹ್ಮ ಅಂತ ಹೇಳೋದು? ಯಾರು ಹೇಳೋದು ಬ್ರಹ್ಮ ಅಂತ? ಬ್ರಹ್ಮ ಅಂತ ಹೇಳೋದಕ್ಕೆ ಯಾವನು ಇಲ್ವಲ್ಲ. ಇದು ಸ್ವಲ್ಪ ತಲೆ ಕಷ್ಟ. ಆದರೂ ಕೂಡ ಪದೇ ಪದೇ ಈ ಥರ ಚಿಂತನೆ ಮಾಡ್ತಾ ಇದ್ರೆ ಹೋಗ್ಬಿಡುತ್ತೆ, ಏನು ತೊಂದರೆ ಇಲ್ಲ. ಹೀಗೆ ಈ ಅವಿದ್ಯೆಯಿಂದ ಕಲ್ಪಿತವಾಗಿರತಕ್ಕಂತಹ ಈ ನಾಮರೂಪ ಇತ್ತಲ್ಲ, ವ್ಯವಹಾರದಲ್ಲಿ ಸಿದ್ಧವಾದ ನಾಮರೂಪಗಳು, ಇದು ಅಡಕವಾಗಿತ್ತು ಎಲ್ಲಿ? ಆ ಪರಬ್ರಹ್ಮದಲ್ಲಿ. ಅದೇನಾಯಿತು? ಯಾವಾಗ ತೋರ್ಕೊಂತೋ ಆವಾಗ ಓಹೋ, ಇವೆಲ್ಲಕ್ಕೂ ಕಾರಣ ನಾಮರೂಪಗಳಿಗೆ ಈ ಬ್ರಹ್ಮ ಕಾರಣ ಅಂತ ಹೇಳ್ತೇವೆ. ಇದಕ್ಕೆ ಉದಾಹರಣೆಯನ್ನೆಲ್ಲ ಕೊಟ್ಟಿದ್ದಾಯಿತು. ಏತಚ್ಚ ಸೃಷ್ಟಿ ಪ್ರಕ್ರಿಯಾ ಪರಿಶೀಲನೆ ವಿತತ್ಯ ಪ್ರದರ್ಶಯಿಷ್ಯಾಮ. ನೋಡಿ, ಇಲ್ಲಿ ನಾವು ಈ ಒಂದು ವಿಚಾರವನ್ನು, ವ್ಯವಹಾರ ದೃಷ್ಟಿ ಇವೆಲ್ಲ ಇದೆಯಲ್ಲ, ಈ ಸೃಷ್ಟಿ ಹೇಗಾಯಿತು, ಈ ಒಂದು ನಾಮರೂಪಗಳು ಏನು ಅವ್ಯಕ್ತ ಸ್ಥಿತಿಯಲ್ಲಿ ಇತ್ತು, ಅವ್ಯಾಕೃತ ಸ್ಥಿತಿಯಲ್ಲಿ ಇತ್ತು, ಅವ್ಯಾಕೃತ ಸ್ಥಿತಿಯಿಂದ ವ್ಯಾಕೃತವಾಯಿತು, ಅವ್ಯಕ್ತದಿಂದ ವ್ಯಕ್ತವಾಯಿತು, ಇದಕ್ಕೆ ಸೃಷ್ಟಿ ಅಂತ ಹೇಳ್ತೇವೆ ಅಂತೆಲ್ಲ ಹೇಳಿದ್ವಿ. ಇಷ್ಟೇ ಹೇಳಿದ್ದಿಲ್ಲಿ. ಇದನ್ನ ನಾವು ವಿತತ್ಯ ಅಂದರೆ ವಿಸ್ತಾರವಾಗಿ ಮುಂದೆ ನಾವು ಪ್ರದರ್ಶಯಿಷ್ಯಾಮ ಅಲ್ಲ, ಪ್ರದರ್ಶಯಿಷ್ಯಾಮ ಅಂದ್ರೇನು? ಇದು ಭವಿಷ್ಯತ್ ಕಾಲದ ರೂಪ. ಮುಂದೆ ನಾವು ತೋರಿಸಿಕೊಡುತ್ತೇವೆ ಅಂದರೆ ಅದನ್ನು ವಿಸ್ತಾರವಾಗಿ ತೋರಿಸಿಕೊಡುತ್ತೇವೆ. ಅತ್ರತು ಜಿಜ್ಞಾಸುಭಿ ಇದಮೇವ ಮನಸ್ಸಿ ಕರಣೀಯಂ ಯತ್. ಈಗ ಸದ್ಯಕ್ಕೆ ಈ ಜಿಜ್ಞಾಸುಗಳಿಂದ ಇಷ್ಟು ಮಾತ್ರ ಅವರು ತಿಳ್ಕೊಳ್ಬೇಕು. ಮನಸ್ಸಿ ಕರಣೀಯಂ ಅಂತಕ್ಕಂಥದ್ದು ತಿಳ್ಕೊಳ್ಬೇಕು ಅಂತ ಇದು ಇಡಿಯಂ. ಇದು ಈ ಇಷ್ಟು ಮಾತ್ರ ತಿಳ್ಕೊಳ್ಬೇಕು. ಏನು ತಿಳ್ಕೊಳ್ಬೇಕು ಅಂದರೆ ಯತ್ರಾಪಿ ನಿರಸ್ತ ಸರ್ವ ವಿಶೇಷ ಬ್ರಹ್ಮ ಪ್ರತಿಪಿಪಾದಯಿಷಿತಂ ಅಂದರೆ ಎಲ್ಲೆಲ್ಲಿ ಅಂದರೆ ಯಾವ್ಯಾವ ಸಂದರ್ಭದಲ್ಲಿ ನಿರಸ್ತ ಸರ್ವ ವಿಶೇಷ ಅಂದರೆ ಯಾವ ವಿಶೇಷವೂ ಇಲ್ಲದೆ ಇರತಕ್ಕಂತಹ ಬ್ರಹ್ಮವನ್ನ ಪ್ರತಿಪಿಪಾದಯಿಷಿತಂ ಅಂದರೆ ಪ್ರತಿಪಾದಯಿತುಂ ಇಷ್ಟಂ, ಪ್ರತಿಪಿಪಾದಯಿಷಿತಂ ಅಂತಕ್ಕಂಥ. ಪ್ರತಿಪಾದಯಿತುಂ ಇಷ್ಟಂ, ಎಲ್ಲಿ ಪ್ರತಿಪಾದನೆ ಮಾಡ್ತಾ ಇದ್ದಾರೋ, ಯಾವುದು ನಿರ್ವಿಶೇಷ ಬ್ರಹ್ಮವನ್ನ ಎಲ್ಲಿ ಪ್ರತಿಪಾದನೆ ಮಾಡ್ತಾ ಇದ್ದಾರೋ, ಮಾಡೋದಕ್ಕೆ ಹೊರಟಿದ್ದಾರೋ, ಅಲ್ಲಿ ತತ್ರಾಪಿ ಅಲ್ಲಿಯೂ ಕೂಡ ಭಾಷ್ಯಕಾರೈ ತದೇವ ನಿರ್ವಿಶೇಷ ಬ್ರಹ್ಮ, ಈ ಹೊರಟಿರ್ತಕ್ಕಂಥದ್ದು ನಿರ್ವಿಶೇಷ ಬ್ರಹ್ಮವನ್ನು ಪ್ರತಿಪಾದನೆ ಮಾಡೋದಕ್ಕೆ, ಅಲ್ಲಿಯೂ ಕೂಡ ಭಾಷ್ಯಕಾರರಾದ ಶಂಕರರು ಏನು ಮಾಡಿದ್ದಾರೆ ಗೊತ್ತೇ? ಅಲ್ಲಿಯೂ ಕೂಡ ತದೇವ ಅದೇ ನಿರ್ವಿಶೇಷ ಬ್ರಹ್ಮವನ್ನೇ ಶ್ರುತ್ಯನುಸಾರೇಣ ಅಂದರೆ ಶ್ರುತಿಗೆ ಅನುಸಾರವಾಗಿ, ಶ್ರುತಿಯಲ್ಲಿ ಹೇಳಿದೆ ಯಥೋವಾ ಇಮಾನಿ ಭೂತಾನಿ ಜಾಯಂತೆ ಏನ ಜಾತಾನಿ ಅಂತ ಹೇಳಿದೆಯಲ್ಲ, ಆ ಶ್ರುತಿಗೆ ಅನುಸಾರವಾಗಿ ಜಗತ್ಕಾರಣ, ಈ ಬ್ರಹ್ಮವೇ ಜಗತ್ಕಾರಣ ಅಂತ ಹೇಳ್ತಾ ಇದೆ. ಏನು?
ಹೇಳ್ತಾ ಇದೆ ಅಲ್ಲ, ವ್ಯವಹ್ರಿಯತೆ, ವ್ಯವಹಾರ ಮಾಡ್ತಾ ಇದೆ ಶ್ರುತಿ. ಶ್ರುತಿ ಹೊರಟಿರ್ತಕ್ಕಂಥದ್ದು ಯಾತಕ್ಕೆ, ಏನು ಹೇಳಬೇಕು ಅಂತ, ನಿರ್ವಿಶೇಷ ಬ್ರಹ್ಮವನ್ನು ಪ್ರತಿಪಾದನೆ ಮಾಡುವುದಕ್ಕೋಸ್ಕರ. ಅದೇ ಅದಕ್ಕೆ ಇಷ್ಟ, ಅದೇ ಅದಕ್ಕೆ ಇಚ್ಛೆ, ಪ್ರತಿಪಾದಯಿತು ಇಷ್ಟಂ. ಆದರೂ ಕೂಡ ಶ್ರುತಿಗೆ ಅನುಸಾರವಾಗಿ ವ್ಯವಹಾರದಲ್ಲಿ ಏನು ಮಾಡಿದ್ದಾರೆ, ಈ ಒಂದು ಜಗತ್ಕಾರಣತ್ವ ಅಂತಕ್ಕಂಥದ್ದು ಹೇಳಿದ್ದಾರೆ. ಮತ್ತೆ ಈಶ್ವರ ಅಂತಕ್ಕಂಥದ್ದು ಹೇಳಿ, ಈಶ್ವರ ಶಬ್ದ ಎಲ್ಲ ವ್ಯಪದಿಶ್ಯತೆ ಇತಿ ಅಲ್ಲಿ ಉಪನಿಷತ್ತುಗಳಲ್ಲಿ ಹೇಳಿದ್ದಾರೆ. ಯಾಕೆ, ವ್ಯವಹಾರ ದೃಷ್ಟಿಯಿಂದ ಅಂತ ಹೇಳಿ. ಏವಂ ಪ್ರಾಪ್ತೆ ವಿಧೀಯತೆ, ಇಲ್ಲಿ ಇದನ್ನು ಹೇಳಿದ್ದಾರೆ, ಪ್ರಮಾಣ ವಾಕ್ಯವನ್ನು ಕೋಟ್ ಮಾಡ್ತಾ ಇದ್ದಾರೆ. ಏವಂ ಪ್ರಾಪ್ತೆ ವಿಧೀಯತೆ, ಇವೆಲ್ಲ ನಮಗೆ ಇದು ಆಗಿರ್ತಕ್ಕಂಥ ಭಾಗ ಸೂತ್ರ ಭಾಷೆಯಲ್ಲಿ ನೋಡಿ. ಇದು ಏವಂ ಪ್ರಾಪ್ತೆ, ಅಲ್ಲಿ ಈ ಪೂರ್ವ ಪಕ್ಷ ಹೇಳಿದ್ದಾರೆ, ಅದಕ್ಕೆ ಸಿದ್ಧಾಂತ ಭಾಗವನ್ನು ಹೇಳ್ತಾ ಇರುವಾಗ ಶಂಕರ್ ಹೇಳ್ತಾರೆ, ಯೋಯಂ ಅದೃಶ್ಯತ್ವಾದಿಗುಣಕೋ ಭೂತಯೋನಿ ಸಹ ಪರಮೇಶ್ವರ ಏವ ಸ್ಯಾತ್ ನ ಅನ್ಯ ಇತಿ. ನೋಡಿ, ಏವಂ ಪ್ರಾಪ್ತೆ ವಿಧಿ, ಇದು ನೋಡಿ ಅದೃಶ್ಯ, ಇದು ಸೂತ್ರ ಯಾವುದು ಅಂದರೆ ಅದೃಶ್ಯತ್ವಾದಿಗುಣಕೋ ಧರ್ಮೋಕ್ತೇ ಅಂತಕ್ಕಂಥದ್ದು. ಇದು 1, 2, 1 ಅಂತ ಇಲ್ಲಿ ಹಾಕಿದ್ದಾರೆ. 1, 2, 1 ಅಲ್ಲ, ಅದು ತಪ್ಪು. ಈ ಸಂಖ್ಯೆ ಹಾಕುವಾಗ ಪುಸ್ತಕದಲ್ಲಿ ಬಹಳ ಮಟ್ಟಿಗೆ ಸ್ವಲ್ಪ ಹೀಗೆ ಹಾಗೆ ಆಗ್ಬಿಟ್ಟಿದೆ. ಅದೇನೋ ಸ್ವಲ್ಪ ಅದು ದೃಷ್ಟಿದೋಷವೋ ಏನೋ ಇಲ್ಲ, ಇರಲಿ. ಇದು 1, 2, 21ನೆಯ ಸೂತ್ರ. ಇದು 2ನೆಯ ಪಾದದಲ್ಲಿ ಬರತಕ್ಕಂಥದ್ದು 1ನೇ ಅಧ್ಯಾಯದಲ್ಲಿ. ಎಲ್ಲಿ ಅದು ಏನು, ಅದೃಶ್ಯತ್ವಾದಿಗುಣಕೋ ಧರ್ಮೋಕ್ತೇ ಅಂತಕ್ಕಂಥದ್ದು. ಅಲ್ಲಿ ವಿಷಯ ವಾಕ್ಯ ಏನು, ಯತ್ತದ್ರೆ ಶ್ರಮಗ್ರಾಹ್ಯಂ ಅಂತಕ್ಕಂಥದ್ದು. ಅಗೋತ್ರಮ ವರ್ಣಂ ಅಚಕ್ಷುಶ್ರೋತ್ರಂ ತದಪಾಣಿಪಾದಂ ನಿತ್ಯಂ ವಿಭುಂ ಸರ್ವಗತಂ ಸುತೂಕ್ಷ್ಮಂ ತದವ್ಯಯಂ ಯದ್ಭೂತಯೋನಿಂ ಪರಿಪಶ್ಯಂತಿ ಧೀರಾಹ ಅಂತಕ್ಕಂಥದ್ದು ಮುಂಡಕ ವಾಕ್ಯ. ಮುಂಡಕೋಬರಿ ಅದು ಭೂತಯೋನಿಂ ಪರಿಪಶ್ಯಂತಿ. ಆ ಭೂತಯೋನಿ ಏನದು, ಅದೃಶ್ಯಂ ಅಂತ ಹೇಳಿದ್ರು. ಅದೃಶ್ಯ ಅಂದ್ರೇನು, ಇದು ಅದೃಶ್ಯ ಅಂತಕ್ಕಂಥದ್ದು ಆ ಆರ್ಷ ರೂಪ, ಅದು ವೈದಿಕ ರೂಪ, ಅದನ್ನು ಅದೃಶ್ಯಂ ಅಂತ ಅರ್ಥ. ಹೀಗೆ ಅದೃಶ್ಯಂ ಅಂತ ಹಾಕಿದ್ರಲ್ಲ, ಇಲ್ಲಿ ನೋಡಿ ಅದೃಶ್ಯವೇ ಮುಂತಾದ ಗುಣವುಳ್ಳ ಈ ಭೂತಯೋನಿ ಇದೆಯಲ್ಲ, ಅದು ಯಾರು ಅಂತ ಪೂರ್ವಪಕ್ಷ ಹಾಕ್ಕೊಳ್ತಾನೆ. ಅದೇನದು, ಅದು ಆ ಪೂರ್ವಪಕ್ಷ ಹೇಳ್ತಾನೆ, ಅದು ಇಲ್ಲ ನೋಡಿ ಸ್ವಾಮಿ, ಅದು ಪ್ರಧಾನ ಇರ್ಬೋದು. ಏನು, ಇದು ಪ್ರಧಾನ ಇರ್ಬೋದು, ಅಥವಾ ಇನ್ನೊಂದಿರ್ಬೋದು. ಅದು ಬ್ರಹ್ಮ ಆಗೋದಕ್ಕೆ ಸಾಧ್ಯ. ಶಾರೀರ ಇರ್ಬೋದು, ಜೀವ ಇರ್ಬೋದು, ಅಥವಾ ಪ್ರಧಾನ ಇರ್ಬೋದು, ಅಥವಾ ಪರಮೇಶ್ವರನು ಆಗುತ್ತೆ. ಇದರಲ್ಲಿ ಯಾವುದು ಅಂಥೇಳಿ ಪೂರ್ವಪಕ್ಷ ಪ್ರಧಾನ ಅಥವಾ ಶಾರೀರ ಎರಡು ಬೇಕಾದ್ರೆ ಆಗ್ಬೋದು, ಪರಮೇಶ್ವರ ಆಗೋದಿಲ್ಲ ಅಂತ ಪೂರ್ವಪಕ್ಷ. ಅದಕ್ಕೆ ಏವಂ ಪ್ರಾಪ್ತೆ ವಿಧೀಯತೆ, ಹೀಗೆಂಬ ಪೂರ್ವಪಕ್ಷವು ಬಂದೊದಗಲಾಗಿ ನಾವು ಹೇಳ್ತೇವೆ. ಇದು ಸಂದರ್ಭ. ಇದು ನೋಡಿ, ಇದು ವಾಕ್ಯ ಹೇಳಿದ ತಕ್ಷಣ ಅವೆಲ್ಲ ಜ್ಞಾಪಕಕ್ಕೆ ಬರಬೇಕು. ಇದೇನಿದು, ಈ ಭೂತಯೋನಿ ಹೇಳ್ತಾರೆ, ಯದ್ಭೂತಯೋನಿಂ ಪರಿಪಶ್ಯಂತಿ ಧೀರಾಹ ಅಂತ ಭೂತಯೋನಿ ಹೇಳಿದ್ರಲ್ಲ, ಆ ಭೂತಯೋನಿ ಎತ್ತದದೃಶ್ಯಂ ಅಂತ ಹೇಳಿದೆಯಲ್ಲ, ಅದೃಶ್ಯ ಅಂತ. ಆ ಭೂತಯೋನಿಯನ್ನ ಅದೃಶ್ಯ ಅಂತ ಹೇಳಿರ್ತಕ್ಕಂಥ ಭೂತಯೋನಿ ಯಾವುದದು, ಅದು ಪರಮೇಶ್ವರ ಏವ ಸ್ಯಾತ್ ನ ಅನ್ಯ, ಅದು ಪರಮೇಶ್ವರನೇ ಆಗಬೇಕು, ಅನ್ಯನಾಗುವುದಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ಅದನ್ನ ಇದು ಕಥಮೇತದ ಅವಗಮ್ಯತೆ ಅದೃಶ್ಯತ್ವಾದಿ ಗುಣಕೋ, ಅದು ಇದು ಸಿದ್ಧಾಂತ. ಧರ್ಮೋಕ್ತೇ, ಇದು ಹೇತು ಅಂದರೆ ಧರ್ಮೋಕ್ತಿ ಇರುವುದರಿಂದ ಅಂತಕ್ಕಂಥದ್ದು ಇದರಲ್ಲಿ ಬರ್ತಕ್ಕಂಥದ್ದು. ಪರಮೇಶ್ವರಸ್ಯ ಧರ್ಮ ಉಚ್ಯಮಾನೋ ದೃಶ್ಯತೆ, ಇದು ಪರಮೇಶ್ವರನ ಧರ್ಮಗಳು ಇವೆಲ್ಲವೂ ಕೂಡ. ಅಂದರೆ ಬೇರೆ ಯಾರ ಧರ್ಮವೂ ಅಲ್ಲ, ಆಗೋದಕ್ಕೆ ಸಾಧ್ಯವಿಲ್ಲ. ಐಶ್ವರ್ಯ, ಈಶ್ವರತ್ವ ಅಂತಕ್ಕಂಥದ್ದು ಯಾರ ಧರ್ಮ? ಪರಮೇಶ್ವರನ ಧರ್ಮ. ಸಾಕ್ಷಿ ಅಂತಕ್ಕಂಥದ್ದು ಯಾರ ಧರ್ಮ? ಪರಮೇಶ್ವರನ ಧರ್ಮ. ಹೀಗೆ
ಈ ಒಂದು ಪರಮೇಶ್ವರ ಅಂತ ಅಲ್ಲಿ ಹೇಳಿದ್ದಾರೆ. ಏನು ಪರಮೇಶ್ವರ ಅಂತ ಹೇಳೋದಕ್ಕೆ ವಿವಕ್ಷಿತ ಅದು. ಆದರೂ ಕೂಡ ಏನು ಹೇಳಿದ್ದಾರೆ ಅಲ್ಲಿ ಅವನು ಎದೃಶ್ಯತ್ವಾದಿ ಗುಣ ಇರ್ತಕ್ಕಂಥವನು ಅಲ್ಲ ಹೇಳಿದ್ದಾರೆ. ಯಾಕೆ ವ್ಯವಹಾರ ದೃಷ್ಟಿಯಿಂದ ಹೇಳಿದ್ದಾರೆ ಅಷ್ಟೆ. ಇತಿ ಅಕ್ಷರ ಶಬ್ದವಾಚ್ಯ ಶೈವ ಭೂತಯೋನಿತ್ವಂ ಪರಮೇಶ್ವರತ್ತಂಚ ಉಕ್ತಂ. ಯಾವುದನ್ನ ಅಕ್ಷರ ಅಂತ ಹೇಳಿದ್ದಾರೆಯೋ ಅದನ್ನೇ ಭೂತಯೋನಿ ಅಂತ ಹೇಳಿ ಮತ್ತೆ ಅದಕ್ಕೆ ಪರಮೇಶ್ವರತ್ವ ಅಂದರೆ ಇವನಿಗೆ ಈಶಿತ್ರು ಇವನು ಅಂತ ಹೇಳಿದ್ದಾರೆ. ಅವನ ಗುಣವನ್ನು ಹಾಕಿ ಹೇಳಿದ್ದಾರೆ. ಮತ್ತು ಇನ್ನೊಂದು ಅಕ್ಷರಮಂಬರಾಂತ ಧೃತೆ ಇನ್ನೊಂದು ಸೂತ್ರ ಸಾಚ ಅಂಬರಾಂತ ಧೃತಿ ಪರಮೇಶ್ವರ ಸೇವ ಕರ್ಮ ಕಸ್ಮಾತ್ ಪ್ರಶಾಸನಾತ್. ಈ ಅಂಬರಾಂತ ಧೃತಿ ಅಂಬರಾಂತ ಅಂದ್ರೇನು? ಆ ಅಂಬರಂ ಅಂದರೆ ಅಂಬರದವರೆಗೆ ಅಂದರೆ ಆ ಅಂತ ಇದೆ. ಆ ಅಂತಕ್ಕಂಥದ್ದು ಯಾವುದಿದು? ಆಂಗ್ ಅಂತಕ್ಕಂಥದ್ದು ಯಾವುದು? ಉಪಸರ್ಗ. ಆಂಗ್ ಅಂತಕ್ಕಂಥದ್ದೇನು? ಮರ್ಯಾದಾಭಿವಿಧ್ಯ ಅಂತ ಸೂತ್ರ. ಮರ್ಯಾದಾ ಮತ್ತೆ ಅಭಿವಿಧಿ ಅಂದ್ರೇನು? ಮರ್ಯಾದಾ ಅಭಿವಿಧಿ ಅಲ್ಲಿಯವರೆಗೆ. ಅದೇನು? ಅಲ್ಲಿಯವರೆಗೆ ಅಂದರೆ ಏನು ನೋಡಿ, ನಮ್ಮ ಒಂದು ಯಾವುದು ಕಾರೋ ಬಸ್ಸೋ ಏನೋ ಇದೆ. ನಮ್ಮ ಕಾರು ಸಮುದ್ರದವರೆಗೆ ಹೋಗುತ್ತದೆ ಅಂದ್ರೇನು? ಸಮುದ್ರನ ಬಿಟ್ಟು ಸಮುದ್ರದಿಂದ ಈಚೆ ಭೂಮಿ ಅಲ್ಲಿದೆಯಲ್ಲ ಅಲ್ಲಿವರೆಗೂ ಹೋಗುತ್ತೆ, ಸಮುದ್ರ ಬಿಟ್ಟು ಅಂತ. ಮತ್ತು ಇನ್ನೊಂದು ಕಡೆ ಹೇಳ್ತಾರೆ, ದಶರಥ ತನ್ನ ರಥವನ್ನ ಆನಾಕ ರಥವರ್ತ್ಮನಾಂ. ಆನಾಕ ಅಂದ್ರೇನು? ಸ್ವರ್ಗದವರೆಗೂ ತೆಗೆದುಕೊಂಡು ಹೋಗ್ತಾ ಇದ್ದ. ಶಕ್ತಿ ಇತ್ತು, ಆ ಶಕ್ತಿ ಇತ್ತು ದಶರಥನಿಗೆ. ಆನಾಕ ಅಲ್ಲಿ ಆನಾಕ ಅಂದ್ರೇನು? ಇಲ್ಲಿಯೂ ಕೂಡ ಆ ಸಮುದ್ರಂ ಅಂದರೆ ಸಮುದ್ರದವರೆಗೆ. ಆ ಸಮುದ್ರಂ ಇದಂ ವಾಹನಂ ಗಚ್ಚತಿ ಅಂದರೆ ಸಮುದ್ರದವರೆಗೆ ಈ ವಾಹನವು ಹೋಗುತ್ತದೆ. ಅಂದರೆ ಸಮುದ್ರ ಬಿಟ್ಟು ಹೋಗುತ್ತೆ, ಸಮುದ್ರಕ್ಕೆ ಒಳಗೆ ಹೋಗುತ್ತೆ, ಎಲ್ಲಿ ಹೋಗಲ್ಲ. ಮತ್ತೆ ಆನಾಕ ರಥವರ್ತ್ಮನಾಂ ಅಲ್ಲಿ ಸ್ವರ್ಗದವರೆಗೂ ಕೂಡ ಇವನ ರಥವು ಹೋಗುತ್ತದೆ. ಅಂದರೆ ಅಲ್ಲಿ ಏನಾಯಿತು? ಸ್ವರ್ಗ ಬಿಟ್ಟು ಅಂತ ಅರ್ಥ ಅಲ್ಲ, ಸ್ವರ್ಗವನ್ನು ಸೇರಿಸಿ ಹೋಗುತ್ತೆ ಅಂತ ಅರ್ಥ. ಮರ್ಯಾದಾ ಅಭಿವಿಧ್ಯೋಹೋ ಅಂತ ಅರ್ಥ. ಇಲ್ಲಿ ಸಾಚ ಅಂಬರಾಂತ ಧೃತಿ. ಆ ಅಂಬರಂ ಅಂಬರಾಂತಂ ಅಂದರೆ ಅಂಬರದವರೆಗೆ, ಅಂಬರದ ಕೊನೆ ಅಂದರೆ ಅಂಬರವನ್ನು ಸೇರಿಸಿ ಅಭಿವಿಧಿ ಅಂತಕ್ಕ. ಇದೇನು? ಪರಮೇಶ್ವರನ ಕರ್ಮ ಇದು. ಅಲ್ಲಿಯವರೆಗೂ ಕೂಡ ಇದು ಪರಮೇಶ್ವರನ ಕರ್ಮ ಅಂದರೆ ಅವನವನ ಕಾರ್ಯ ಇದು. ಯಾಕೆ? ಕಸ್ಮಾತ್ ಯಾಕೆ? ಪ್ರಶಾಸನಾತ್. ಯಾಕೆ? ಇವನೇ ಎಲ್ಲ ಪ್ರಶಾಸನ ಮಾಡತಕ್ಕಂಥವನು, ನಿಯಮ ಮಾಡತಕ್ಕಂಥವನು, ಆಳತಕ್ಕಂಥವನು. ಹೇಗೆ ಸ್ವಾಮಿ ಹೇಳ್ತೀರಿ ಅಂದರೆ ಪ್ರಸಿದ್ಧವಾದ ಮಾತು. ಏನು? ಗಾರ್ಗಿಗೆ ಯಾಜ್ಞವಲ್ಕ್ಯ ಹೇಳ್ತಕ್ಕಂಥ ಮಾತು. ಎಂಥ ಭಾಗ! ಬೃಹದಾರಣ್ಯಕ ಸೊಗಸಾದ ಉಪನಿಷತ್. ಬ್ರಹ್ಮಸೂತ್ರ ಭಾಷ್ಯಕ್ಕೆ ಪಕ್ಕದಲ್ಲಿ ಇಡಬಹುದಾದ ಇನ್ನೊಂದು ಗ್ರಂಥ ಅಂತಂದರೆ ಬೃಹದಾರಣ್ಯಕ ಭಾಷ್ಯ. ಆಚಾರ್ಯ ಬರೆದಿರ್ತಕ್ಕಂಥ ಬೃಹದಾರಣ್ಯಕ ಭಾಷ್ಯ ಎಲ್ಲವೂ ವ್ಯಕ್ತವಾಗಿಬಿಟ್ಟಿದೆ ಅಲ್ವ. ಜ್ಞಾನ ಮತ್ತು ಪಾಂಡಿತ್ಯ ಏನು ಅದ್ಭುತ! ಇರಲಿ ನೋಡಿ. ಏನು ಪ್ರಶಾಸನ ಇದು ಎಲ್ಲಿ? ಉಪನಿಷತ್ತು ಹೇಳಿ. ಯಾವ ಬೃಹದಾರಣ್ಯಕ ಗಾರ್ಗಿ ಹೇಳಿದ ಮಾತು. ಪ್ರಶಾಸನ ಯಾವುದು? ಪ್ರಶಾಸನ ಅಂದರೆ ಏತತ್ಯವಾಕ್ಷರಸ್ಯ ಪ್ರಶಾಸನೆ ಗಾರ್ಗಿ ಸೂರ್ಯ ಚಂದ್ರಮಸೌ ವಿಧೃತೌ ತಿಷ್ಠತಃ. ನೋಡಿ, ಅವನು ಗಾರ್ಗಿ ಕೇಳ್ತಾರೆ, ಏ ಯಾಜ್ಞವಲ್ಕ್ಯ, ಅಲ್ಲಿ ಏನೋ ಹಿಂದೆ ಎಲ್ಲ ಸಂದರ್ಭ ಬರುತ್ತಲ್ಲ, ಆಕಾಶ ಇದೆಯಲ್ಲ ಎಲ್ಲವೂ ಕೂಡ ಒಂದೊಂದರ ಓತಪ್ರೋತವಾಗಿದೆ ಅಂತ ಹೇಳಿ ಕೊನೆಗೆ ಈ ಆಕಾಶ ಏನು ಪ್ರತಿಯೊಂದೂ ಕೂಡ ಏನು ಎಲ್ಲ ಭೂತಗಳೂ ಕೂಡ ಆಕಾಶದಲ್ಲಿ ಓತಪ್ರೋತವಾಗಿದೆ. ಹೌದು ತಾನೆ? ಆಕಾಶ ಎಲ್ಲವನ್ನೂ ವ್ಯಾಪಿಸಿದೆ, ಆಕಾಶ ಎಲ್ಲವೂ ಓತಪ್ರೋತವಾಗಿದೆ, ಆಕಾಶದಲ್ಲಿ ಎಲ್ಲವೂ ಓತಪ್ರೋತವಾಗಿದೆ. ಆಗ ಗಾರ್ಗಿ ಕೇಳ್ತಾಳೆ, ಹೇ ಯಾಜ್ಞವಲ್ಕ್ಯ,
ಕಸ್ಮಿನ್ನು ಖಲು ಆಕಾಶ ಓತಶ್ಚ ಪ್ರೋತಶ್ಚ. ಈ ಆಕಾಶ ಯಾವುದಾದ್ರು ಓತಪ್ರೋತವಾಗಿದೆ? ಇದು ಓತಪ್ರೋತವಾಗೇ ಇಲ್ವಾ? ಅಥವಾ ಇದೇ ಸಿದ್ಧ ವಸ್ತುನ? ಹೇಗೆ ಅಂದರೆ ಅದಕ್ಕೆ ಯಾಜ್ಞವಲ್ಕ್ಯರು ಉತ್ತರ ಕೊಡ್ತಕ್ಕಂಥ ಏತಸ್ಮಿನ್ನು ಖಲ್ವಕ್ಷರೇ ಗಾರ್ಗಿ ಏತತ್ಸೇವಾಕ್ಷ ಮುಂದೆ ಉದ್ದಕ್ಕಿದೆ ಹಿಂದೆ ಬಿಟ್ಬಿಟ್ಟು ಏತತ್ಸೇವಾಕ್ಷರಸ್ಯ ಪ್ರಶಾಸನೆ ಗಾರ್ಗಿ ಸೂರ್ಯ ಚಂದ್ರಮಸೌ ವಿಧೃತೌ ತಿಷ್ಠತಃ. ಮುಂದೆ ಎಲ್ಲ ಉದ್ದಕ್ಕೆ ಹೇಳ್ಕೊಂಬರ್ತಾರೆ ಎಲ್ಲವೂ ಕೂಡ ಅಂತ ಹೇಳಿ. ವಿಧೃತೌ ಅಂದ್ರೇನು? ಅಕ್ಷರಮಂಬರಾಂತ ಧೃತೇ ಸಾಚ ಅಂಬರಾಂತ ಧೃತಿ. ಅಂಬರದವರೆಗೆ ಅಂಬರವನ್ನು ಸೇರಿಸಿ ಆಕಾಶವನ್ನು ಸೇರಿಸಿ ಎಲ್ಲವೂ ಯಾವುದರಲ್ಲಿ ಓತಪ್ರೋತವಾಗಿ ಧೃತಿ ಧರಿಸಿರ್ತಕ್ಕಂಥವನು ಯಾರು ಅಂದರೆ ಪರಮೇಶ್ವರನೇ ಅಂತ ಹೇಳಿ ಇತ್ಯಾದಿ. ಪ್ರಶಾಸನಂಚ ಪಾರಮೇಶ್ವರಂ ಕರ್ಮ. ಈ ಪ್ರಶಾಸನೆ ಅಂತ ಇದೆಯಲ್ಲ, ವ್ಯಾಪಿಸಿರತಕ್ಕಂಥ ಆಳತಕ್ಕಂಥದ್ದು ಈಶ್ವರತ್ವ ಐಶ್ವರ್ಯ ಅಂತಕ್ಕಂಥದ್ದು, ಇದು ಪಾರಮೇಶ್ವರಂ ಕರ್ಮ. ಅಂದ್ರೇನು? ಪರಮೇಶ್ವರಸ್ಯ ಕರ್ಮ. ಇವನು ಪರಮೇಶ್ವರನ ಕರ್ಮ. ಪರಮೇಶ್ವರ ನ ಚ ಅಚೇತನಸ್ಯ ಪ್ರಧಾನಸ್ಯ. ಇಲ್ಲಿ ಪೂರ್ವ ಪಕ್ಷ ಆಗಿರ್ತಾರೆ. ಪ್ರಧಾನ ಎಲ್ಲೂ ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ಮೈತಿ ಭಾಷ್ಯಂ ತತ್ರಾಪಿ ನಿರಸ್ತ ಸರ್ವ ವಿಶೇಷ ಶೈವ ಅಕ್ಷರಸ್ಯ ಪರಮೇಶ್ವರ ಶಬ್ದೇನ ವ್ಯಪದೇಶ ಇತಿ ಸ್ಪಷ್ಟಂ. ಯಾತಕ್ಕೆ ಉದಾಹರಣೆ ಹೇಳ್ತಾ ಇದ್ದಾರೆ? ಎಲ್ಲ ಉಪನಿಷತ್ತುಗಳಿಗೂ ಕೂಡ ನಿರ್ವಿಶೇಷ ಬ್ರಹ್ಮವನ್ನ, ಯಾವ ವಿಶೇಷಕ್ಕೂ ಇಲ್ಲದೇ ಇರತಕ್ಕಂತಹ ನಿರಸ್ತ ಸರ್ವ ವಿಶೇಷ ಉಪಾಧಿ ಯಾವುದೂ ಇಲ್ಲದ ಬ್ರಹ್ಮವನ್ನು ಹೇಳೋದ್ರಲ್ಲಿ ತಾತ್ಪರ್ಯ. ಆದರೂ ಕೂಡ ನೋಡಿ ಏನು ಹೇಳ್ತಾ ಇದ್ದಾರೆ ಇಲ್ಲಿ ಆ ಒಂದು ಪ್ರಶಾಸನ ಅಂತ ಹೇಳ್ತಾ ಇದ್ದಾರೆ. ಹೌದಾನೆ? ಶಾಸಿತ್ರು ಅವನು ಅಂತ ಹೇಳ್ತಾ ಇದ್ದಾರೆ, ಪರಮೇಶ್ವರ ಅಂತ ಹೇಳ್ತಾ ಇದ್ದಾರೆ. ಇವೆಲ್ಲ ಶ್ರುತಿಯಲ್ಲಿ ಹೇಳ್ತಾ ಇದ್ದಾರೆ. ಯಾತಕ್ಕೆ? ಎಲ್ಲಿಯವರೆಗೆ ಓಹೋ ಈ ಒಂದು ಅದ್ವೈತ ಜ್ಞಾನ ಅನುಭವ ಪರ್ಯಂತವಾಗಿ ಅರ್ಥವಾಗುವುದಿಲ್ಲವೋ ಅಲ್ಲಿಯವರೆಗೆ ಇವೆಲ್ಲ ಸತ್ಯವೇ ವ್ಯವಹಾರ ದೃಷ್ಟಿಯಲ್ಲಿ. ಹಾಗೆ ಹೇಳ್ತಾ ಇದ್ದಾರೆ. ಏವಂ ಸರ್ವಜ್ಞತ್ವಂ ಸರ್ವಶಕ್ತಿಮತ್ವಂ ಚಾಪಿ ಬ್ರಹ್ಮಣ ಅವಿದ್ಯಾ ಕಲ್ಪಿತ ನಾಮರೂಪ ಕಾರ್ಯಾಪೇಕ್ಷೆಯ ಏವ ವ್ಯವಹಾರಾವಸ್ಥಾ ದೃಷ್ಟ್ಯ. ನೋಡಿ, ಈಗಿದ್ದೂ ಕೂಡ ಸರ್ವಜ್ಞತ್ವಂ ಸರ್ವಜ್ಞ ಸರ್ವಶಕ್ತಿ ಉಳ್ಳವನು ಅಂತ ಈ ಬ್ರಹ್ಮಕ್ಕೆ ಏನಾಗಿದೆ? ಇದು ಅವಿದ್ಯಾ ಕಲ್ಪಿತ ನಾಮರೂಪ ಕಾರ್ಯಾಪೇಕ್ಷೆ. ಅವಿದ್ಯೆಯಿಂದ ಕಲ್ಪಿತವಾಗಿರತಕ್ಕಂತಹ ನಾಮರೂಪಗಳೆಂಬ ಕಾರ್ಯದ ಅಪೇಕ್ಷೆಯಿಂದ ಈ ವ್ಯವಹಾರ ದೃಷ್ಟಿಯಲ್ಲಿ ಅಂದರೆ ವ್ಯವಹಾರ ಸ್ಥಿತಿಯಲ್ಲಿ ಇದನ್ನೆಲ್ಲ ಹೇಳ್ತಾರೆ. ನಿಜವಾಗಿ ಇದಕ್ಕೆ ಇಚ್ಛೆ ಇಲ್ಲ ಶ್ರುತಿಗೆ ಇದನ್ನು ಹೇಳ್ತಕ್ಕಂಥದ್ದು. ಆದರೂ ಕೂಡ ಇದನ್ನು ಆ ಒಂದು ನಿರ್ವಿಶೇಷ ರೂಪ ನಮ್ಮ ಬುದ್ಧಿಗೆ ಸಿಲುಕೋದು ಆಗೋದಿಲ್ಲ. ಯಾಕೆಂದರೆ ಬುದ್ಧಿ ಏನು ಮಾಡುತ್ತೆ? ಯಾವುದಾದ್ರೂ ವಸ್ತು ರೂಪವಾಗಿರೋದನ್ನು ವಿಷಯವಾಗಿ ನಮಗೆ ಅರಿವು ಉಂಟು ಮಾಡುತ್ತೆ. ಇದು ಯಾವುದು ಇಲ್ವೇ ಗ್ರಾಹ್ಯವಲ್ವಲ್ಲ. ಆದ್ದರಿಂದ ತಿಳಿಸ್ಕೊಡೋದಕ್ಕೂ ಅದರ ಉಪಾಯವಾಗಿ ಇದನ್ನು ಹೇಳ್ತಾ ಇದ್ದಾರೆ ಅಷ್ಟೆ. ಮತ್ತು ಏವಂ ಸರ್ವಜ್ಞತ್ವಂ ಸರ್ವಶಕ್ತಿಮತ್ವಂಚಾಪಿ ಬ್ರಹ್ಮಣ ಅವಿದ್ಯಾ ಕಲ್ಪಿತ ನಾಮ ಆಯ್ತಲ್ಲ. ನಿರಸ್ತ ಸರ್ವೋಪಾಧಿಕೆ ನಿರ್ವಿಶೇಷೇ ಬ್ರಹ್ಮಣಿ ಪರಮಾರ್ಥತಃ ತದನುಪಪತ್ತೇ ಇತಿ ಅವಗಂತವ್ಯ. ಹೀಗೆ ನಿರಸ್ತ ಸರ್ವ ಯಾವ ಉಪಾಧಿಯೂ ಇಲ್ಲದೇ ಇರತಕ್ಕಂತಹ ನಿರ್ವಿಶೇಷವಾದ ಪರಬ್ರಹ್ಮದಲ್ಲಿ ಪರಮಾರ್ಥವಾಗಿ ಅಂದರೆ ಪರಮಾರ್ಥ ದೃಷ್ಟಿಯಿಂದ ತದನುಪಪತ್ತೇ ಅವು ಯಾವುದು ಕೂಡ ಯಾವುದು ಆ ವಿಶೇಷಗಳು. ವಿಶೇಷ ಯಾವುದು? ಈಶ್ವರ ಅನ್ನೋದಾಗಲಿ, ಸರ್ವಜ್ಞ ಅನ್ನೋದಾಗಲಿ, ಮತ್ತೊಂದಾಗಲಿ, ಸರ್ವಶಕ್ತ ಅನ್ನೋದು ಯಾವುದೂ ಕೂಡ, ಪ್ರಶಾಸಿತರು ಅನ್ನೋದಾಗಲಿ ಯಾವುದೂ ಕೂಡ ಅನುಪಪತ್ತೆ ಹೊಂದೋದಿಲ್ಲ ಅಂತ ನಾವು ತಿಳ್ಕೊಳ್ಬೇಕು. ತದಪಿ ಯುಕ್ತಂ ಭಾಷ್ಯೆ. ಅದನ್ನೂ ಕೂಡ ಭಾಷ್ಯದಲ್ಲೇ ಹೇಳಿಬಿಟ್ಟಿದ್ದಾರೆ ಅಂತ ಹೇಳಿದರೆ ಸ್ವಾಮಿಪಾದ ನಂದು ಯಾವುದೂ ಇಲ್ಲ, ಎಲ್ಲವೂ ಕೂಡ ಶಂಕರ ಭಗವತ್ಪಾದ ಹೇಳಿಬಿಟ್ಟಿರ್ತಕ್ಕಂಥದ್ದು ನಾನು ತೋರಿಸ್ತಾ ಇದ್ದೇನಷ್ಟೆ. ಮತ್ತೆ ಯಸ್ಯ ಹಿ ಸರ್ವ ವಿಷಯ ಅವಭಾಸನ ಕ್ಷಮಂ ಜ್ಞಾನಂ ನಿತ್ಯಮಸ್ತಿ ಸಹ ಅಸರ್ವಜ್ಞ ಇತಿ ವಿಪ್ರತಿಸಿದ್ಧಂ. ಯಾತಕ್ಕೆ ಕೇಳ್ತಾ ಇದ್ದೇವೆ ಅಂದರೆ, ಯಾವಾಗ ಎಲ್ಲ ವಿಷಯಗಳನ್ನು ಕೂಡ ದ್ವೈತ ವಿಷಯಗಳನ್ನು ಕೂಡ ಅವಭಾಸನ ಕ್ಷಮಂ
ಅಂತಂದರೆ ಅದನ್ನೆಲ್ಲವನ್ನೂ ಕೂಡ ಆ ಒಂದು ನಿರ್ವಹಣೆ ಮಾಡತಕ್ಕಂಥ ಕ್ಷಮ ಅಂದರೆ ದಾರ್ಢ್ಯ ಸಾಮರ್ಥ್ಯ ಉಳ್ಳ ಜ್ಞಾನ ಇದೆಯೋ ಅದು ಜ್ಞಾನ ಹೇಗಿದೆ, ಈಗಿದೆ ಆಗಿಲ್ಲ ಅಂತಲ್ಲ, ನಿತ್ಯ ಮಸ್ತಿ, ನಿತ್ಯ ಯಾವಾಗಲೂ ಇರುತ್ತೆ. ಅಂತಹ ನಿತ್ಯ ಜ್ಞಾನ ಸ್ವರೂಪನಾಗಿರ್ತಕ್ಕಂತಹ ಅವನಲ್ಲಿ ಅವನು ಸರ್ವಜ್ಞ ಅಂತ ಹೇಳೋದ್ರಲ್ಲಿ ಏನು ತಪ್ಪಿದೆ? ಏನೂ ತಪ್ಪಿಲ್ಲ. ಯಾವ ಸಂದರ್ಭ ಯಾತಕ್ಕೆ ಕೇಳ್ತಾ ಇದ್ದಾರೆ ಅಂದರೆ ಅವನು ಪ್ರಧಾನ ಅಂತ ಹೇಳ್ತಾನೆ. ಇದು ಈಕ್ಷತ್ಯಧಿಕರಣದಲ್ಲಿ ಬರ್ತಕ್ಕಂಥ ಮಾತಿದು. ಈಕ್ಷತೆಯರ್ನ ಶಬ್ದಂ ಅನ್ನುವ ಒಂದು ಸೂತ್ರದಲ್ಲಿ ಬರ್ತಕ್ಕಂಥ ಮಾತಿದು, ಅದಕ್ಕೆ ಹೇಳ್ತಾ ಇದ್ದಾರೆ ಅಷ್ಟೆ. ಮತ್ತೆ ಸವಿತೃ ಪ್ರಕಾಶವತ್ ಬ್ರಹ್ಮಣೋ ಜ್ಞಾನಸ್ಯ ಜ್ಞಾನ ಸ್ವರೂಪ ನಿತ್ಯತ್ವೇ ಜ್ಞಾನ ಸಾಧನ ಅಪೇಕ್ಷ ಅನುಪಪತ್ತೇ. ಅಂದರೆ ಸೂರ್ಯ ಪ್ರಕಾಶಮಾನ ಸೂರ್ಯ ಇದ್ದಾನೆ, ಹಾಗೆ ಅವನ ಸೂರ್ಯ ಪ್ರಕಾಶ ಹೇಗಾಗಿದೆ? ನಿತ್ಯ. ಇವಾಗಿದೆ, ನಾಳೆ ಇಲ್ಲ, ಸ್ವಲ್ಪ ಹೊತ್ತಿದೆ, ಕತ್ಲಾಗಿ ಹೋಯ್ತು ಕಣ್ರಿ, ಸೂರ್ಯನ ಪ್ರಕಾಶ ಹೊರಟೋಯ್ತು ಅಂತಲೇ. ಎಲ್ಲಿಗೂ ಹೋಗಿಲ್ಲ ಸೂರ್ಯನ ಪ್ರಕಾಶ. ಯಾವುದೋ ಅಡ್ಡ ಬಂತು, ನಮಗೆ ಕತ್ಲಾಯ್ತು ಅಷ್ಟೆ. ಸೂರ್ಯನ ಪ್ರಕಾಶ ಎಲ್ಲಿಗೂ ಹೋಗಿಲ್ಲ. ಹೀಗೆ ನಿತ್ಯವಾಗಿರ್ತಕ್ಕಂಥ ಸೂರ್ಯ ಪ್ರಕಾಶದಲ್ಲಿ ಜ್ಞಾನ ಸಾಧನ ಅಪೇಕ್ಷೆ. ಓಹೋ, ಅದನ್ನು ಒಂದು ಜ್ಞಾನ ಸಾಧನ ಬೇಕು ಅಂತಕ್ಕಂಥ ಹೊಂದೋದಿಲ್ಲ. ಯಾಕೆ? ನಿತ್ಯವಾಗಿರ್ತಕ್ಕಂಥದ್ದು. ಅನಿತ್ಯವಾಗಿದ್ದರೆ ಅದು ಸಾಧನ ಬೇಕು, ಪಡ್ಕೊಳ್ಬೇಕು. ನಿತ್ಯವಾಗಿದೆ ಏನು ಬೇಕು? ಅಪೇಕ್ಷ ಅವಿದ್ಯಾದಿಮತಃ ಸಂಸಾರಿನಃ ಶರೀರಾದ್ಯಪೇಕ್ಷಾ ಜ್ಞಾನೋತ್ಪತ್ತಿ ಸ್ಯಾತ್. ಹೀಗೆ ಸಂಸಾರಿಗಳಾದ ನಮಗೆ, ನಾವ್ಯಾರು? ಅವಿದ್ಯಾವಂತರು, ಅವಿದ್ಯಾವಂತರು. ಇವರಿಗೆ ಈ ಶರೀರದ ಒಂದು ಅಪೇಕ್ಷೆಯಿಂದ ಏನಾಗುತ್ತೆ? ಓ, ನಮಗೆ ನಾವು ಸಂಸಾರ ಅಂತ ಮಾಡ್ಕೊಂಡಿದ್ದೇವೆ, ನಮಗೆ ಒಂದು ಜ್ಞಾನವಾಗಬೇಕು. ಏನು? ಈ ಅಸಂಸಾರಿ ಜ್ಞಾನವನ್ನು ನಮಗಾಗಬೇಕು ಅಂತ ನಮಗೆ ಅದು ಹೊಂದುತ್ತೆ, ನಮಗೆ ಹೊಂದುತ್ತೆ. ನ ಜ್ಞಾನ ಪ್ರತಿಬಂಧ ಕಾರಣರಹಿತಸ್ಯ ಈಶ್ವರಸ್ಯ. ಆದರೆ ಪರಮೇಶ್ವರನಿಗೆ ಹೊಂದೋದಿಲ್ಲ. ಅವನು ಏಕಮೇವಾದ್ವಿತೀಯ ನಿತ್ಯ ಜ್ಞಾನ. ಯಾಕೆ? ಅವನಿಗೆ ಅವನ ಜ್ಞಾನಕ್ಕೆ ಪ್ರತಿಬಂಧವಾಗುತ್ತೆ. ಜ್ಞಾನ ಯಾವುದು ಅಡ್ಡ ಬಂದ್ಬಿಡುತ್ತೆ? ಸೂರ್ಯನಿಗೆ ಅಡ್ಡ ಬಂದ್ಬಿಡ್ತು, ಭೂಮಿ ಕತ್ಲಾಗೋಯ್ತು. ಚಂದ್ರ ಅಡ್ಡ ಬಂದ್ಬಿಟ್ಟ, ಕತ್ಲಾಗೋಯ್ತು. ಎಲ್ಲ ಅಡ್ಡ ಆಗೋದು ಯಾವುದೂ ಇಲ್ಲ. ಪ್ರತಿಬಂಧ ಕಾರಣವೇ ಇಲ್ಲ ಈಶ್ವರನಿಗೆ. ಹಾಗಾಗಿ ಅವನಿಗೆ ಯಾವಾಗಲೂ ಕೂಡ ಜ್ಞಾನೋತ್ಪತ್ತಿ, ಸರ್ವಜ್ಞಾನ ಅಂತಕ್ಕಂಥ ಹೊಂದುತ್ತೆ. ಎಲ್ಲ ವ್ಯವಹಾರ ದೃಷ್ಟಿಯಿಂದ ಮಂತ್ರೌಚ ಇಮೌ ಈಶ್ವರಸ್ಯ ಶರೀರಾದ್ಯನಪೇಕ್ಷತಾಂ ಅನಾವರಣ ಜ್ಞಾನತಾಂಚ ದೃಶ್ಯ. ಈ ಎರಡು ಮಂತ್ರ ಇದು ಪ್ರಸಿದ್ಧವಾದ ಮಂತ್ರ. ಇದು ಈ ಶರೀರ ಮುಂತಾದ ಯಾವುದನ್ನು ಅಪೇಕ್ಷಿಸದೆ ನಮಗೆ ಬೇಕು. ಶರೀರ ಅಂದರೆ ಎಲ್ಲ ಬೇಕು, ಏನಾದ್ರು ಕೆಲಸ ಮಾಡೋದಕ್ಕೆ. ಪರಮೇಶ್ವರನಿಗೆ ಯಾವುದೂ ಬೇಡ. ಮತ್ತು ಅನಾವರಣ ಜ್ಞಾನತಾಂ, ಅವನ ಜ್ಞಾನಕ್ಕೆ ಯಾವ ಒಂದು ಮರೆಯೂ ಕೂಡ, ಮರೆಯ ಮಾಡ್ತಕ್ಕಂಥ ವಸ್ತು ಯಾವುದು ಇಲ್ಲ. ಅನಾವರಣ ಜ್ಞಾನ ಅವನು ಅಂತಕ್ಕಂಥದ್ದನ್ನು ಎರಡು ಮಂತ್ರ ಹೇಳುತ್ತೆ ಅಂದ್ಬಿಟ್ಟು ಶ್ವೇತಾಶ್ವತರ ಉಪನಿಷತ್ತರ ಮಂತ್ರ. ನ ತಸ್ಯ ಕಾರ್ಯಂ ಕರಣಂಚ ವಿದ್ಯತೆ ನ ತತ್ಸಮಶ್ಚಾಭ್ಯಧಿಕಶ್ಚ ದೃಶ್ಯತೆ ಪರಾಸ್ಯ ಶಕ್ತಿರ್ವಿವಿಧೈವ ಶ್ರೂಯತೆ ಸ್ವಾಭಾವಿಕಿ ಜ್ಞಾನಬಲಕ್ರಿಯಾ ಚ. ನ ತಸ್ಯ ಕಾರ್ಯಂ ಕರಣಂಚ, ಅವನಿಗೆ ಕಾರ್ಯ ಮಾಡಬೇಕಾದ್ದು ಇಂಥದ್ದು, ಮತ್ತು ಕರಣ ಸಾಧನೆ ಬೇಕು, ಇಂಥ ಸಾಧನ ಬೇಕು ಅಂತಕ್ಕಂಥದ್ದು ಇಲ್ಲ. ನ ತತ್ ಸಮಃ ಶ ಅಭ್ಯಧಿಕಶ್ಚ, ಮತ್ತು ಅವನಿಗೆ ಅವನು ಸಮನಾಗಿ ಇನ್ನೊಬ್ಬ ಇದ್ದಾನೆ ಅಂತಾಗಲಿ, ಅಭ್ಯಧಿಕ ಅವನಿಗಿಂತ ಹೆಚ್ಚಿನವನಿದ್ದಾಗಲೇ ಅಂತಾಗಲಿ ಇಲ್ಲ. ಅವನ ಸಮನೂ ಇಲ್ಲ, ಅಧಿಕನೂ ಇಲ್ಲ. ಸಮನೂ ಅಧಿಕ ಎರಡೂ ಇನ್ಮೇಲೆ ಅವರಿಗಿಂತ ಕನಿಷ್ಠನಂತೂ ಇರೋಕ್ಕೆ ಸಾಧ್ಯವೇ ಇಲ್ಲ. ಮತ್ತು ಪರಾಸ್ಯ ಶಕ್ತಿ, ಇವನ ಶಕ್ತಿ ಏನು ಗೊತ್ತೇ? ಪರಾಸ್ಯ ಅತ್ಯಂತ ಹೆಚ್ಚಿನದು. ಅದು ವಿವಿಧ ಇವ ಶ್ರೂಯತೆ, ವಿಧವಾಗಿ ಹೇಳ್ತಾರೆ ಅದನ್ನ, ಅವನ ಶಕ್ತಿಯನ್ನು. ಮತ್ತೆ ಸ್ವಾಭಾವಿ ಇದೆ ಅಂತ. ಈ ಶಕ್ತಿ ಎಂಥದ್ದಿದು? ಸ್ವಾಭಾವಿಕಿ, ಏನು ಯಾವುದು ಸ್ವಭಾವದಿಂದ ಬಂದದ್ದು, ಸ್ವಭಾವ ಸಿದ್ಧವಾದದ್ದು. ಮತ್ತೆ ಜ್ಞಾನ ಬಲ ಕ್ರಿಯಾಚ, ಜ್ಞಾನ ಬಲ ಕ್ರಿಯಾ ಅಂತ. ಮತ್ತು ಇದು ಅಪಾಣಿ ಪಾದೋ ಜವನೋ ಗೃಹೀತ ಪಶ್ಯತ್ಯಚಕ್ಷು ಸಶೃಣೋತ್ಯ ಕರ್ಣ ಸವೇತ್ತಿ ವೇದ್ಯಂ ನ ಚ ತಸ್ಯಾಸ್ತಿ ವೇತ್ತ ತಮಾಹುರಗ್ರ್ಯಂ ಪುರುಷಂ ಮಹಾಂತಂ. ಅಪಾಣಿಪಾದ, ಇವನ ಕೈ ಇಲ್ಲ ಕಾಲಿಲ್ಲ. ಜವನೋ ಗೃಹೀತ, ಜವನ ಅಂದರೆ ವೇಗವಾಗಿ ಓಡ್ತಕ್ಕಂಥವನು. ಇವನು ಕೈ ಇಲ್ಲ ಕಾಲಿಲ್ಲ, ವೇಗವಾಗಿ ಓಡ್ತಾನೆ. ಈಶಾವಾಸ್ಯಲ್ಲಿ ಬಂದಿದೆಯಲ್ಲ, ಮನಸ್ಸೇ ವೇಗ ಅಂದರೆ ಮನಸ್ಸು ಆ ಪರಮಾತ್ಮ ಹೋಗಿ ಮುಟ್ಟೋಕ್ಕಿಂತ ಮುಂಚೆ ಇವನು ಹೋಗ್ಬಿಟ್ಟಿದೆ. ಈ ಒಂದು ಶಕ್ತಿ ಅಂಥೇಳಿ ಜವನೋ ಪಶ್ಯತ್ಯ ಚಕ್ಷು, ಇವನ ಕಣ್ಣಿಲ್ಲ ಆದರೂ ಪಶ್ಯತಿ, ನೋಡ್ತಾನೆ.
ಶೃಣೋತ್ಯಕರ್ಣ, ಕಿವಿ ಇಲ್ಲ ಕೇಳ್ತಾನೆ. ಸ ವೇತ್ತಿ ವೇದ್ಯಂ, ಇವನು ಎಲ್ಲ ವೇದ್ಯ, ಅದರ ದ್ವೈತ ಪ್ರಪಂಚ ಎಲ್ಲವನ್ನೂ ಕೂಡ ಇವನು ತಿಳಿಯುತ್ತಾನೆ. ಆದರೆ ನಚ ತಸ್ಯಾಸ್ತಿ ವೇತ್ತ, ಇವನನ್ನ ತಿಳಿಯತಕ್ಕಂಥ ಇನ್ನೊಬ್ಬ ಯಾವನೂ ಇಲ್ಲ. ಅಂದರೆ ಇವನಿಗೇನು, ಇವನು ಪ್ರಮೇಯ ಅಂತ ಎಂದಿಗೂ ಆಗೋದಿಲ್ಲ. ಇವನ್ನ ತಿಳಿತಕ್ಕಂಥವನ್ನೇ ಪ್ರಮಾಣ ಅಂತಕ್ಕಂಥ ಇನ್ನೊಂದು ಇಲ್ಲ, ಪ್ರಮಾತ್ರ ಇರ್ತಕ್ಕಂಥದ್ದು ಇಲ್ಲ. ಮತ್ತು ವೇತ್ತ ತಮಾಹುರಗ್ರ್ಯಂ ಪುರುಷಮ್ಮ, ಇವನಿಗೆ ಅಗ್ರ್ಯ ಅಂದರೆ ಬಹಳ ದೊಡ್ಡವನು, ಪುರುಷ ಮಹಾಂತ ಅಂತ ಹೇಳ್ತಾರೆ ಅಂತ ಹೇಳಿ ಶ್ವೇತಾಶ್ವತರ ವಾಕ್ಯ. ಇತಿ ಅತ್ರ ಹಿ ಅದ್ವಿತೀಯಸ್ಯಾಪಿ ಬ್ರಹ್ಮಣ ಸ್ವರೂಪಮೇವ ಜ್ಞಾನಂ ಶಕ್ತಿಶ್ಚ ವ್ಯಪದಿಶ್ಯತೆ ಜ್ಞೇಯಾಪೇಕ್ಷೆಯ ಕಾರ್ಯಾಪೇಕ್ಷೆಯ ಇತಿ ಚ ಇತಿ ಸ್ಫುಟಂ ಕಾರ್ಯಾಪೇಕ್ಷೆಯ ಚೇತಿ ಸ್ಫುಟಂ ಅಂತ. ಇಲ್ಲಿ ಹೀಗೆ ಈ ಒಂದು ಬ್ರಹ್ಮ ಅದ್ವಿತೀಯವಾಗಿದ್ದರೂ ಕೂಡ, ಸ್ವರೂಪದಿಂದ ಅದ್ವಿತೀಯವಾಗಿದ್ದರೂ ಕೂಡ, ಜ್ಞಾನ ಮತ್ತು ಶಕ್ತಿ ಎಲ್ಲವೂ ಕೂಡ ಸ್ವರೂಪ ಇದ್ದರೂ ಕೂಡ ಇದನ್ನು ಇವನು ಸರ್ವಶಕ್ತ ಸರ್ವಜ್ಞಾನ ಅಂತ ಹೇಗೆ ಹೇಳ್ತೀವಿ ಅಂದರೆ ಜ್ಞೇಯಾಪೇಕ್ಷೆಯ ಅಷ್ಟೆ. ಜ್ಞೇಯದ ದೃಷ್ಟಿಯಿಂದ, ದ್ವೈತ ದೃಷ್ಟಿಯಿಂದ, ಇನ್ನೊಂದು ದೃಷ್ಟಿಯಿಂದ ಯಾವುದನ್ನು ಕಾರ್ಯಾಪೇಕ್ಷೆಯ, ಕಾರ್ಯದ ದೃಷ್ಟಿಯಿಂದ ಇವನು ಹೇಳ್ತಾ ಇದ್ದೇವೆ ಅಷ್ಟೆ. ಇವನು ಕಾರಣ, ಕಾರ್ಯದೃಷ್ಟಿಯಿಂದ ಇವನು ಕಾರಣ ಅಷ್ಟೇ. ಕಾರ್ಯವೇ ಇಲ್ಲ ಅಂತಂದರೆ ಕಾರಣವೇ ಇಲ್ಲ ಅಂತ ಹೇಳಿ ಈ ಶ್ರೀ ಬ್ರಹ್ಮಣ, ಇದು ಈ ಒಂದು ಜೀವ ಈಶ್ವರ ಇವರ ವಿಭಾಗ ಇದೆಯಲ್ಲ, ಇದು ವ್ಯವಹಾರ ಮಾಡ್ತಾ ಇರುವಾಗ ವ್ಯವಹಾರ ದೃಷ್ಟಿ ಇದೆಯಲ್ಲ, ಇದರ ಒಂದು ವಿಷಯವನ್ನು ಹೇಳ್ತಾ ಇದ್ದಾರೆ. ಇಲ್ಲಿ ಇದು ಮುಗೀತು. ಮುಂದಿನದು ಬ್ರಹ್ಮಣ ಜಗತ್ ಕಾರಣ ವ್ಯವಹಾರ. ಇನ್ನು ಬ್ರಹ್ಮ ಈ ಜಗತ್ ಕಾರಣ ಅಂತ ಇದೆಯಲ್ಲ, ಅದು ಹೇಗೆ ತಿಳ್ಕೊಬೇಕು ನಾವು ಅಂತಕ್ಕಂಥದ್ದು. ಇವೆಲ್ಲವನ್ನು, ಇದು ಪರಿಭಾಷೆ, ಇದು ವೇದಾಂತ ಹೇಳಿರತಕ್ಕಂಥದ್ದು ಪರಿಭಾಷೆ. ತರ್ಕ ಪರಿಭಾಷೆಯಾಗಲಿ ಮೀಮಾಂಸಾ ಪರಿಭಾಷೆಯಾಗಲಿ ಇಲ್ಲಿ ಅಷ್ಟಾಗಿ ಹೊಂದೋದಿಲ್ಲ ಅಂತ ಹೇಳೋದಕ್ಕೋಸ್ಕರ ಇದು ಬರೀತಾ ಇದ್ದಾರೆ. ದಯಮಾಡಿ ಕ್ಷಮಿಸಬೇಕು, ಸ್ವಲ್ಪ ಟೈಮ್ ಆಗೋಯ್ತು. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.